ವೀಕ್ಷಕರೇ, ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಜನಮತ ಅಂದರೆ ಜನಾಭಿಪ್ರಾಯ. ಇದೀಗ ಲೋಕಸಭೆ ಚುನಾವಣೆಯ ಬಗ್ಗೆ ಕಾವು ಹೇಗಿದೆ, ಜನರ ಅಭಿಪ್ರಾಯಗಳೇನು, ಅನಿಸಿಕೆಗಳೇನು ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ನಾವು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಜಯಪುರದಲ್ಲಿದ್ದೀವಿ. ಇಲ್ಲಿ ಜನಾಭಿಪ್ರಾಯ ಹೇಗಿದೆ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ, ಹೊರಡೋಣ. ಮಂಜುಂಡಪ್ಪ ಅವರು, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಬಿಜೆಪಿಗೆ ಮತ ಹಾಕಬೇಕು. ಅಭಿವೃದ್ಧಿ ಅನ್ಸುತ್ತೆ ನಿಮ್ಮ ಪ್ರಕಾರ? ಈಗ ನಮ್ಮ ಫ್ರೀ ಯಾರು ಹೋಗಿ ಅವ್ರನ್ನ ಕೇಳಿಲ್ಲ, ಫ್ರೀ ಬಾಗಿಗಳು ಯಾರು ಕೇಳಿಲ್ಲ. ಅವರೇ ಕೊಟ್ಟಿದ್ದಾರೆ, ಮನೆ ಬಾಗಿಲು ತಗೊಂಬಂದು ಕೊಟ್ಟು ಅಭಿವೃದ್ಧಿ ಕೆಲಸಗಳು ಏನಾಗಿಲ್ಲ. ಈಗ 8 ತಿಂಗಳ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದನೂ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವರು? ಏನು ಕುಡಿಯೋಕ್ಕೆ ನೀರಿಲ್ಲ, ನೀರಿನ ವ್ಯವಸ್ಥೆನೂ ಮಾಡಿಲ್ಲ ಅವರು ಸರಿಯಾಗಿ. ಜನ ಅಲಿತಾ ಇದ್ದಾರೆ. ಇಂಥವ್ರನ್ನ ಓಟ್ ಹಾಕಕ್ಕಾಗ್ತದ? ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಬಿಜೆಪಿಗೆ ಹಾಕಬೇಕು. ನಿಮ್ಮ ಹೆಸರು? ಶುಭಶ್ರೀ. ಶುಭಶ್ರೀ. ಈ ಬಾರಿಯ ನಿಮ್ಮ ಮತ ಯಾವ ಪಕ್ಷಕ್ಕೆ? JDS. ಇವಾಗೇನು JDS ಹಾಗೆ BJP ಮೈತ್ರಿ ಆಗಿದೆ. ಸೊ ನಿಮ್ಮ ಮತ BJP ಕಡೆಗಿರುತ್ತೆ ಹಾಗಿದ್ರೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರೇ ಆಗಬೇಕು. ನರೇಂದ್ರ ಮೋದಿ ಅವರು ಆಗಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ಅವರಿಂದ ತುಂಬ ಡೆವಲಪ್ ಆಗ್ತಿದೆ ಕಂಟ್ರಿ. ಸೊ ಇನ್ನೂ ಸ್ವಲ್ಪ ವರ್ಷ ಇದ್ದರೆ ಇನ್ನೂ ಡೆವಲಪ್ ಮಾಡ್ತಾರೇನೋ ಅನ್ನೋದ್ರಿಂದ. ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ಮೋದಿ ಅವರು ಬಂದರೆ? ಎಜುಕೇಷನಲ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡ್ಬೋದು ಅವರು ಅಂತ ಅನಿಸುತ್ತೆ. ಇವಾಗ ಇಲ್ಲಿ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ BJPಯಿಂದ. ಇಲ್ಲಿ BJP ಹಾಗೂ JDS ಮೈತ್ರಿ ಆಗಿದೆ. ಸುಧಾಕರ್ ಅವರು ಬಂದರೆ ನಿಮ್ಮ ಯಾವ ಬೇಡಿಕೆಗಳನ್ನು ಅವ್ರ ಹತ್ರ ಇಡ್ತೀರಾ? ಸ್ಟೂಡೆಂಟ್ ಆಗಿ ಈ ರೀತಿ ಸಹಾಯ ಆಗಬೇಕು ನಮ್ಮ ಕ್ಷೇತ್ರಕ್ಕೆ, ಸ್ಟೂಡೆಂಟ್ ಪರವಾಗಿ. ನಮ್ಮದು ದೇವನಹಳ್ಳಿ ಡಿಸ್ಟಿಕ್ ಬರುತ್ತೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರಲ್ಲ. ಸೊ ರಾಧಾ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ದು ಇದೇ ಊರು ಅಲ್ವಲ್ಲ, ನಾವು ಬೇರೆ ನಮ್ದು ಬೆಂಗಳೂರು ರಾಮಮೂರ್ತಿ ನಗರ. ನಾವು ಇವಾಗ ದೇಶಕ್ಕೆ ಯಾರಾಗಬೇಕು ಪ್ರಧಾನಮಂತ್ರಿಗಳು? ಯಾರಾಗಬೇಕು? ಯಾರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೋ ಅವ್ರು ಆಗಬೇಕು. ನಿಮ್ಮ ಪ್ರಕಾರ ಹೆಲ್ಪ್ ಮಾಡೋರು ಅಂದ್ರೆ ಕಾಂಗ್ರೆಸ್ ಹೇಳಿ. ಏನು ಹೇಳೋದು ನಾವು? ಅಣ್ಣ ನಮ್ಮ ಕೆಲಸ ಎಲ್ಲ ಯಾರು ಚೆನ್ನಾಗಿ ಮಾಡ್ಕೊಡ್ತಾರೋ ಅವ್ರು ಆಗಬೇಕು ಅಷ್ಟೇ. ನಾವು ಇಂಥವ್ರು ಅಂತ ಹೇಳೋಕ್ಕಾಗಲ್ಲ. ಯಾರಾಗಬೇಕು ಅಂತ? ನರೇಂದ್ರ ಮೋದಿ ಆಗಬೇಕು ಅನ್ನೋ ಬೆಂಬಲ ನನಗೆ. ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರೇ ಅಂದರೆ ಅವರು ಪ್ರತಿಯೊಂದು ಎಲ್ಲಾನು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತು. ಅದಕ್ಕೆ ಅವರೇ ಆಗಬೇಕು ಅನ್ನೋ ಆಸೆ. ಅನುಭವ ಇದ್ದಾರೆ, ಹ್ಯಾಟ್ರಿಕ್ ಆಗಿ ಅವರೇ ಬರಬೇಕು ಅನ್ನೋದು ನಮ್ಮ ಆಸೆ. ಅನುಭವ ಇದೆ ನಮ್ಮ ರಾಜಕೀಯದಲ್ಲಿ, ಅವ್ರಿಗೆ ತುಂಬ ಅನುಭವ ಇದೆ. ಪ್ರಬಲ ಪ್ರಧಾನಿ ಅವರು. ಆದ್ರೂ ನಮ್ಮ ದೇಶಕ್ಕೆ ಬಡವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ ಹ್ಯಾಟ್ರಿಕ್ ಆಗಿ 3ನೇ ಸರಿ ಅವರು ಪ್ರಧಾನಿ ಆಗಬೇಕನ್ನೋ ನಮ್ಮ ಆಸೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳ. ಅಕ್ಕ, ಈ ಬಾರಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಯಾವ ಜನ ಬರಲಿ ನಮ್ಗೆ ಸಂತೋಷ. ನಿಮಗೆ ಸಂತೋಷ. ಯಾವ ಪಕ್ಷ ಬಂದರೆ ನಿಮ್ಗೆ ಅನುಕೂಲ ಅನಿಸುತ್ತೆ? ಯಾವ ಪಕ್ಷನ ಬಂದರೂ ನಮ್ಗೆ ಅನುಕೂಲನೇ, ನಾವೇನು ಹೇಳೋಕ್ಕಾಗಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ಅಕ್ಕ ನಿಮ್ಮ ಪ್ರಕಾರ? ಯಾರೋ ಒಬ್ಬನಾಗಲಿ. ಹೌದಾ? ಯಾರಾದರೂ ಒಳ್ಳೇದು ಅನ್ಸುತ್ತೆ? ಯಾರಾದರೂ ಇಬ್ಬರಾಗ ಒಬ್ಬರಾದ್ರೂ. ಕಾಂತ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಎಲೆಕ್ಷನ್ಸ್ ಅಲ್ಲಿ? ಮೋದಿ ಅವರಿಗೆ. ಯಾಕೆ ಮೋದಿ ಅವರು? ಮೋದಿ ಅವರು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಸಹಾಯ ಆಗ್ತಾ ಇದೆ ಲೇಡೀಸ್ಗೆ ಮೋದಿ ಅವರು ಬಂದಿರೋದ್ರಿಂದ, ಅಥವಾ ನೆಕ್ಸ್ಟ್ ಮೋದಿ ಅವರು ಬರೋದ್ರಿಂದ? ಅಂದ್ರೆ ಇದುವರೆಗೂ ಅನ್ನೋದಕ್ಕಿಂತ ಇನ್ನು ಮುಂದೇನು ಅವರೇ ಇದ್ರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಓಕೆ, ನಮಸ್ಕಾರ. ನಮಸ್ತೆ. ಹೆಸರು? ಶ್ರೇಯಾ. ಶ್ರೇಯಾ ಅವರೇ, ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಯಾಕೆ ಅಂದರೆ BJP ಬಂದರೆ ದೇಶ ಉದ್ಧಾರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಆಗಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ? ಮತ್ತೇನು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ನೀವು? ಕಾಂಗ್ರೆಸ್ ಬಂದಮೇಲೆ ಕಾಸು ಕೊಟ್ಟೋಗಿ. ಮತ್ತೆ ನಮಸ್ಕಾರ. ನಿಮ್ಮ ಹೆಸರು? ಮಮತಾಜ್. ಈ ಬಾರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಮತ ಯಾರಿಗೆ? ಸರ್, ಯಾರಿಗೆ ಹೇಳ್ತಾರ ಅವ್ರಿಗೆ ಆಗ್ಬಿಟ್ಟು. ಇಲ್ಲ, ನಾವು ಹೇಳೋದು ಬೇರೆ, ನೀವು ಹೇಳಿ ನಿಮ್ಮ ಮತ ಯಾರಿಗೆ ಹಾಕ್ತೀರಾ? ಯಾರು ಹೇಳ್ತಾರ ಅವ್ರಿಗೆ ಹಾಕೋದು. ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ? ಪಾರ್ಟಿ ಯಾರು, ಕಾಂಗ್ರೆಸ್ಗ BJPಗ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ? ಏನೋ ಬಡವ್ರಿಗೆ ಒಳ್ಳೇದಾಗುತ್ತೆ. ಬಡವರಿಗೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಸಹಾಯ ಆಗಿದ್ಯಾ? ಇವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ಹೆಲ್ಪ್ ಆಗ್ತಿದ್ಯಾ? ಹೆಸರು? ನನ್ನ ಹೆಸರು ಗಿರಿಜಾ ಅಂತ. ಗಿರಿಜಾ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ. ಯಾಕೆ ಮೇಡಮ್? ಅಂದರೆ ತುಂಬ ಅನುಕೂಲ ಮಾಡಿದ್ದಾರೆ ಈಗಿನ ಇದಕ್ಕೆ. ಹಂಗಂತಲ್ಲ, ಫ್ರೀ ಬಸ್ ಇದೆ ಅಂತಲ್ಲ, ಬಟ್ ಇದು ನೋಡಿಕೊಂಡು ವ್ಯಕ್ತಿನ ನೋಡಿ ಹಾಕಬೇಕು.
ನಮಸ್ಕಾರ. ಯಾವ್ದು ಬಂದರೆ ಅದಕ್ಕೆ ಹಾಕ್ತೀವಿ. ನಿಮ್ಮ ಹೆಸರು? ವೆಂಕಟರಮಣಪ್ಪ. ವೆಂಕಟರಮಣಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಹೆಂಗಸರಿಗೆ ಫ್ರೀ ಕೊಟ್ಟಿದ್ರೆ ಗಂಡಸರಿಗೆ ಟಿಕೆಟ್ ತೆಗಿತಾರೆ. ಹೆಂಗಸರು ಹೇಳ್ತಾ ಇದ್ದಾರೆ. ಹೆಂಗಸರಿಗೆ ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಅದು ನಿಮಗೆ ಪ್ರಾಬ್ಲಮ್ ಆಗಿದೆ. ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ ಹಾಕಿದ್ರೆ? ಎಲ್ಲರಿಗೂ ಟಿಕೆಟ್ ಹಾಕಿ ಕೊಡಲ್ಲ ಅವರು. ಇಷ್ಟು ದಿನ ಕೊಡ್ತಾ ಇಲ್ಲ. ಇದ್ರ ಮೇಲೆ ಅಸಮಾಧಾನ ಇದೆ ನಿಮಗೆ. ಸೊ ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ? ಯಾರೋ ಒಬ್ರು ನಮ್ಗೇನು ಸರ್ ಬಡವ್ರಿಗೆ. ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನಮ್ಮೂರಲ್ಲಿ ಯಾರು ಹೇಳಿದ್ರೆ ಅವ್ರಿಗೆ ಹಾಕೋದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಅರ್ಚನಾ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಯಾಕೆ ಬಿಜೆಪಿ? ಅವರು ಚೆನ್ನಾಗಿ ಇದು ಮಾಡ್ತಾ ಇದ್ದಾರಲ್ಲ ಅದಕ್ಕೆ. ಏನು ಅಭಿವೃದ್ಧಿ ತಂದ್ಕೊಟ್ಟಿದ್ದಾರೆ ಅಂತ ಯಾವ ರೀತಿಯಾಗಿ ಅನ್ಸುತ್ತೆ ನಿಮ್ಮ ಪ್ರಕಾರ? ಎಲ್ಲ ಪ್ರಕಾರ ಮಾಡಿದಾರಲ್ವ, ಅದಕ್ಕೆ ಇನ್ನೂ ಮುಂಚೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಕೇಳಿ. ನಮಸ್ಕಾರ, ಹೇಳಿ ಸರ್. ರಾಜಣ್ಣ ಅಂತ ಸರ್. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ ಸರ್. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಬಿಜೆಪಿ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ. ಯಾವ ರೀತಿಯಾಗಿ ಒಳ್ಳೆ ಕೆಲಸ ಅನ್ಸುತ್ತೆ ಸರ್? ಅಲ್ಲ, ಏನಾನ ಮಾಡಲಿ ಅವ್ರು ಒಳ್ಳೇದೇ ಮಾಡ್ತಾರೆ ಅಂತ, ಜನಗಳಿಗೋಸ್ಕರ ಏನಾದರೂ ಒಂದು ಒಳ್ಳೇದು ಮಾಡ್ತಾರೆ ಅಂತ. ಯಾಕೆ ಬಿಜೆಪಿನೇ ಬರಬೇಕು, ಯಾಕೆ ಕಾಂಗ್ರೆಸ್ ಅಲ್ಲ? ಕಾಂಗ್ರೆಸ್ನವ್ರು ಏನು ನೋಡಿ, ಇದೇನೋ ಎಲ್ಲ ಅದು ಫ್ರೀ ಇದು ಫ್ರೀ ಅಂತೇಳಿ ಎತ್ತಲು ಇಲ್ದಂಗೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಸುಮ್ಮನೆ ಎಲ್ಲ ವೇಸ್ಟ್ ಆಗಿ ಜನಗಳೇನು ಹೆಂಗಸ್ರು ಯಾರೂ ಕೇಳಿರಲಿಲ್ಲ ಫ್ರೀ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಫ್ರೀ ಯೋಜನೆ ಹೆಲ್ಪ್ ಆಗಿದೆಯಲ್ಲ ಲೇಡೀಸ್ಗೆ? ಆಗಿದೆ. ಏನು ಪ್ರಯೋಜನ ಏನು ಬಂತು? ಯಾಕೆ ಹಿನ್ನಡೆ ಅಂತ ಹೇಳ್ತಾ ಇದ್ದೀರಾ? ಏನು ಗಂಡಸ್ರಿಗೆ ಇಲ್ವಲ್ಲ, ಬರೀ ಹೆಂಗಸರು ಮಾತ್ರ ಓಟ್ ಹಾಕಿದ್ರಾ? ಗಂಡಸ್ರು ಓಟ್ ಹಾಕಿರ್ಲಿಲ್ವಾ? ಹಾಗಿದ್ರೆ ಇವಾಗ ಗಂಡಸರಿಗೆ ಫ್ರೀ ಭಾಗ್ಯ ಅಂತಂದ್ರೆ ನೀವು ಕಾಂಗ್ರೆಸ್ ಓಟ್ ಹಾಕ್ತೀರಾ? ಹಾಗಿದ್ರೆ ಹಾಕಲ್ಲ. ಯಾಕೆ ಹಾಕಲ್ಲ? ಹಾಗಿದ್ರೆ ಅಲ್ಲ ರೀ, ದೇಶನ ಯಾಕ್ರಿ ಅನ್ಯಾಯ ಮಾಡ್ಬೇಕು ನಾವು? ದೇಶ ಇಂಪಾರ್ಟೆಂಟ್ ಅಲ್ವಾ? ನಮಗೆಲ್ಲ 2,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಸೆ ಬಿಟ್ಟು ಕೆಲಸ ಕಾರ್ಯಗಳು ಬೇಡವಾ? ಯಾರು ಪ್ರಧಾನಿ ಆಗಬೇಕು ನಿಮ್ಮ ಪ್ರಕಾರ? ಮೋದಿಯವರೇ ಆಗಲಿ ಬಿಡಿ. ಮೋದಿಯವರು. ನಮಸ್ಕಾರ ಸರ್, ನಮ್ಮ ಹೆಸರು ರಕ್ಷಿತಾ. ರಕ್ಷಿತಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಬಿಜೆಪಿ? ಅಂದರೆ ಹೇಳೋಕ್ಕಾಗಲ್ಲ ಸರ್. ಯಾಕೆ ಇವಾಗ ಏನು ದೇಶ ಅಭಿವೃದ್ಧಿ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಹಾಕ್ಬೋದಲ್ಲ ನೀವು? ಹೌದಾ? ಭರವಸೆ ಇದ್ರೆ ಹಾಕ್ಬೋದಲ್ಲ, ಹೇಳ್ಬೋದಲ್ಲ? ಹೌದು, ಮೋದಿಗೆ. ಮೋದಿ ಅವರಿಗೆ ಏನು ಕಾರಣ ಏನಿರಬಹುದು? ಅಂದರೆ ಅವರೆಲ್ಲ ಅಂದರೆ ಈಗ ಜಾತಿ ಭೇದ ಮಾಡ್ತಿದ್ದಾರಲ್ವ, ಇವ್ರಿಗೆ ಒಂಥರ ಅವ್ರಿಗೆ ಒಂಥರ ಎಲ್ಲ ಕಾನೂನು ಮಾಡಿದ್ದಾರೆ. ಇವ್ರು ಮೋದಿ ಅವ್ರು ಬಂದರೆ ಎಲ್ಲರಿಗೂ ಜಾತಿ ಭೇದ ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಕಾನೂನು ತರ್ತಾರೆ ಅವರು ತಂದು, ಮತ್ತು ನಮ್ಮ ಭಾರತನ ಉಳಿಸ್ತಾರೆ. ಇಲ್ಲ ಅಂದರೆ ಅದು ಹಾಳಾಗುತ್ತೆ ನಮ್ಮ ಇಂಡಿಯಾ. ಅದಕ್ಕೆ ಓಕೆ, ಇವಾಗ ನೀವು ಹೇಳಿದ್ರಿ ದೇಶಕ್ಕೆ ಮೋದಿ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ರ. ಹಾಗೆ ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ MP ಎಲೆಕ್ಷನ್ಸ್ಗೆ. ಸೊ ಅವರು ಗೆದ್ರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಹಾಂ, ಎಲ್ಲ ಕಡೆಯಿಂದ ಹೆಲ್ಪ್ ಆಗುತ್ತೆ. ಅಂದರೆ ಸ್ಟೂಡೆಂಟ್ಗೆ ಈಗ ಒಂದು ಕಡೆ ಬಸ್ಸಸ್ ಏನು ಅಷ್ಟೊಂದು ಸೆಲೆಬ್ರೇಟ್ ಅವ್ರಿಗೆ ಇಲ್ವಲ್ಲ ಸರ್. ಅವ್ರಿಗೆ ಅವ್ರಿಗೂ ಸಹ ಬಸ್ ಅವ್ರಿಗೆ ಅನುಕೂಲ ಆಗಬೇಕು. ಇದು ಟೈಮ್ ಪ್ರಕಾರ ಬಸ್ಸಸ್ಸು ಬರಲ್ವಲ್ಲ, ಸ್ಟೂಡೆಂಟ್ಗೆ ನಮಗೂ ತುಂಬ ಕಷ್ಟ ಆಗುತ್ತೆ. ಅದು ಬೇಕಾದಾಗ ಬರುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಸಂಜೆ 6 ಗಂಟೆ ಆಗುತ್ತೆ, ಬಸ್ ಸೆಲೆಬ್ರೇಟ್ ಬೇಕು. ಮತ್ತು ಸ್ವಲ್ಪ ಇವು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು ಸರ್, ಎಜುಕೇಷನಲ್ಲೆಲ್ಲ. ದೊಡ್ಡವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹನುಮಂತರಾಯಪ್ಪ. ಹನುಮಂತರಾಯಪ್ಪನವರೇ, ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ಯಾರ್ಗ ಆಗ್ತಾ ಇದೀರಾ ಓಟು? ಮುಂಚೆ ಯಾರಿಗೆ ಬಂದ್ರೆ ಅವ್ರಿಗೆ ಹಾಕೋದು. ನಿಮ್ಮ ಮನಸ್ಸು ಯಾರ ಕಡೆ? ಅವತ್ತು ಬೂತ್ ಹಾಕಿ ಹೋದಾಗ ಅವತ್ತು ಹೇಳಲ್ಲ. ನಿಮ್ಮ ಮನಸ್ಸಿಗೆಲ್ಲ ಹಂಗೆ ಇಟ್ಕೊಂಡಿರ್ತೀರಾ? ಹಂಗೆ ಐತೆ. ಓಕೆ, 4 ಗೋಡೆ ಮಧ್ಯೆ ಹೋದಾಗ ಶಿವ ಅನ್ನೋದು ಒಂದು ಒತ್ತಿ ಬಿಡೋದು. ಯಾವುದಕ್ಕೆ ಒಂದು ಹಂಗೆ ಶಿವ ಅನ್ನೋದು. ಯಾರು ಬರಬೇಕು? ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗುತ್ತೆ? ಕಾಂಗ್ರೆಸ್ ಬರಲಿ, ಬಿಜೆಪಿನ ಬರಲಿ, ಆ ಟೈಮ್ ಅವತ್ತು ಹೇಳೋದು, ನಾವು ಇವತ್ತು ಹೇಳಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು? ಯಾರನ್ನ ಹಾಕಿ ಹೇಳಿ, ಗಂಡಸತ್ತೂರನ್ನ ಯಾರನ್ನಾಗಲಿ, ಶಕ್ತಿ ಯಾರಿದವರಾಗಲಿ, ಬಿಜೆಪಿನ ಆಗಲಿ ಕಾಂಗ್ರೆಸ್ನ ಆಗಲಿ, ಇಂಥವ್ರಾಗಲಿ ನಮ್ಮ ಮನಸ್ಸಿಲ್ಲ. ಅದು ಸಾರ್ವಜನಿಕರು ಒಪ್ಪಿಗೆ. ನೀವೇ ಸಾರ್ವಜನಿಕರು, ನೀವೆಲ್ಲ ಹೇಳ್ಬೇಕು. ನಮ್ಮಂಥವ್ರು ಕೋಟ್ಯಾಂತರ ಹೇಳ್ಬೇಕಲ್ಲ. ನಮಸ್ಕಾರ. ನಿಮ್ಮ ಹೆಸರು? ಮಾರಪ್ಪ. ಮಾರಪ್ಪ ಅವರೇ, ನಿಮ್ಮ ಮತ ಯಾರಿಗೆ? ನಮ್ಮ ಮತ ಬಿಜೆಪಿಗೆ. ಬಿಜೆಪಿಗೆ. ಯಾಕೆ ಬಿಜೆಪಿ ಅವ್ರಿಗೆ? ನಮ್ಗೆ ಬಿಜೆಪಿ ದೇಶ ಉದ್ಧಾರ ಮಾಡ್ತಾರೆ, ಅದಕ್ಕೆ ದೇಶ ಉದ್ಧಾರ ಮಾಡ್ತಾರೆ. ಯಾವ ರೀತಿ ಉದ್ಧಾರ ಆಗುತ್ತೆ? ಹಂಗೆ ಆಗಲಿ, ಅವ್ರಿಗೆ ಮಾಡ್ತಾವ್ರೆ. ಇವರು 10 ವರ್ಷ 12 ವರ್ಷದಿಂದ ಅವ್ರು ಮಾಡಿರಲ್ಲ. ಹಾಗೆ ನಿಮ್ಗೇನ್ ಸಹಾಯ ಆಗುತ್ತೆ ಇವಾಗ ಬಿಜೆಪಿ ಅವ್ರು ಬಂದ್ರೆ? ನಮ್ಗೇನು ಸಹಾಯ ಯಾರು ಬಂದರೂ ಆಗಲ್ಲ, ಯಾರು ಬಂದರೂ ಆಗೋದಿಲ್ಲ. ನಮ್ ದುಡಿಬೇಕು, ತಿನ್ಬೇಕು. ಒಟ್ಟಿನಲ್ಲಿ ನಾವು ಹಾಕೋದು ಬಿಜೆಪಿಗೆ, ಮೋದಿನೇ ಬರಬೇಕು. ದೊಡ್ಡಪ್ಪ ನಮಸ್ಕಾರ. ನಮಗೂ ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು? ನಮ್ಮ ಹೆಸರು ಬೆಡಗಿರಳ್ಳಿ. ಕೆಂಪಣ್ಣವ್ರು ಅಂತಂದು. ಕೆಂಪಣ್ಣವ್ರೆ, ನಾವು ಹಾಕೋದು ಇದು ದಳ ಇಲ್ಲ, ದಳ ಇಲ್ಲ. ದಳಕ್ಕೆ ನಾವು ಆದ್ರೆ ಇವಾಗ ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲಿ ಇಬ್ರು ಮೈತ್ರಿ ಆಗಿದಾರಲ್ಲ, ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಡ ಬಿಡಿ. ಕಾಂಗ್ರೆಸ್ಗೆ ಹಾಕ್ಬಿಡ್ತೀರಾ? ಯಾಕೆ ಮೈತ್ರಿ ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ. ಏನ್ ಪ್ರಾಬ್ಲಮ್ ಇವಾಗ ಅವ್ರ ಮೈತ್ರಿ ಆದ್ರೆ ಅಂತ? ಏನು ಪ್ರಾಬ್ಲಮ್ ಅಂದ್ರೆ ಯಾರು ಮಾಡಿದ್ರು ಕೂಡ ನಮ್ಗೆ ಕಷ್ಟ ಇದ್ದೇ ಇರ್ತದ.
ನಮ್ಗೇನು ಸುಖ ಅಂತೂ ಏನು ಬರಂಗಿಲ್ಲ. ಇದಕ್ಕೆ ಆಗ್ತೀನಿ ಅಂತೀಯ ಹಾಂ, ಅದ್ರಾಗ ಬಿಡ್ಕೊಂಡ್ರು ಓಕೆ, ಇವಾಗ ಏನು ಅಭಿವೃದ್ಧಿ ಆಗಬೇಕು ಯಾರೇ ಎಲೆಕ್ಟ್ ಆದ್ರೂ ಇಲ್ಲಿ? ಏನೋ ಆಗೋದು ಆತದ ಹೋಗೋದು ಆತದ. ನಮ್ಮ ಹೆಸರು ರಾಧಾ ಅಂತ. ರಾಧಾಕ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಎಲ್ಲ ಪಕ್ಷಕ್ಕೂ ಬೆಂಬಲ ನೀಡ್ತೀವಿ, ಒಂದೇ ಅನ್ನೋದೇನಿಲ್ಲ. ಯಾರು ಬಂದ್ರೆ ಚೆನ್ನಾಗಿರತ್ತಕ್ಕ ನಿಮ್ಗೆ? ಅದು ನಮಗೆ ಗೊತ್ತಾಗಿಲ್ಲ. ಗೊತ್ತಾಗಲ್ಲ. ಇವಾಗ ಪ್ರಧಾನಿ ಯಾರಾಗಬೇಕು ಅಕ್ಕ ನಿಮ್ಮ ಪ್ರಕಾರ? ಮೋದಿ ಅವರಾಗಬೇಕಾ, ರಾಹುಲ್ ಗಾಂಧಿ ಅವರಾಗಬೇಕಾ? ರಾಹುಲ್ ಗಾಂಧಿ ಆಗಬೇಕು ಅಂತ ಆಸೆ ನಮಗೆ. ರಾಹುಲ್ ಗಾಂಧಿ ಅವರು ಆಗಬೇಕು ಅಂತ ಆಸೆ. ಹಾಗಿದ್ರೆ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ನೀವು ವೋಟ್ ಹಾಕ್ತೀರಾ ಅಂತ? ಯಾಕೆ ರಾಹುಲ್ ಗಾಂಧಿ ಅವರೇ ಆಗಬೇಕು ಅಕ್ಕ ಈ ಬಾರಿ? ಯಾಕಂದರೆ ಫಸ್ಟಿಂದ ಅವ್ರು ಕಾಂಗ್ರೆಸ್ಸಲ್ಲಿ ಅವ್ರು ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನೋ ಒಂದು ಮಾಡಿದ್ದಾರೆ, ಇವರು ಮಾಡ್ತಾರೆ ಅನ್ನೋ ಆಸೆ ಐತೆ ನಮಗೆ. ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೋದು ಅಕ್ಕ ಈ ಬಾರಿ ಕಾಂಗ್ರೆಸ್ ಏನಾದರೂ ಕೇಂದ್ರದಲ್ಲಿ ಬಂದರೆ? ಮಾಡ್ತಾ ಇದ್ದಾರಲ್ಲ, ನಮಗೂ 1,200 ಕೊಡ್ತಾರೆ, ಆಮೇಲೆ ಇಂದಿರಾ ಕ್ಯಾಂಟೀನ್ಗಳು ಮಾಡ್ತಾರೆ, ಜನರಿಗೇನೋ ಒಂದು ಮೆರಿಟ್ ಮಾಡ್ತಾರೆ ಅನ್ನೋದು ಆಸೆ ಐತೆ. ಈ ರೀತಿಯಾಗಿ ಇವಾಗ ಏನು ಕಾಂಗ್ರೆಸ್ ಬಂದ್ರೆ ಈ ರೀತಿಯಾಗಿ ಚಿಕ್ಕ ವ್ಯಾಪಾರಗಳನ್ನು ಅವ್ರಿಗೆ ಯಾರು ಹೆಂಗೆ ಹೆಲ್ಪ್ ಆಗ್ಬೋದು? ವ್ಯಾಪಾರಗಳಿಗೆ ಲೋನ್ ಕೊಡ್ತಾರೆ, ಅದರಲ್ಲಿ ನಾವೇನು ಬಡ್ಡಿ ಕಟ್ಟಂಗಿಲ್ಲ, ಅದು ಹೆಲ್ಪ್ ಐತೆ ನಮಗೆ. 0% ಹೆಲ್ಪ್ ಐತೆ. ಇನ್ನು ಅದು ಬಂದರೆ ಇನ್ನೂ ಏನೋ ಹೆಲ್ಪ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಐತೆ. ದತ್ತರಾಜ್ ಅಂತ. ದತ್ತರಾಜ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್, ಯಾವ ಪಕ್ಷಕ್ಕೆ ಅಂತ ಹೇಳೋದಕ್ಕೆ ನಮಗೆ, ಯಾಕಂದರೆ ಯಾವ ಪಕ್ಷ ಬಂದರೂ ಏನು ಕೆಲಸಗಳಾಗ್ತಾಯಿದೆ, ಯಾವ್ದು ಬಂದರೆ ಏನು, ಯಾವ್ದು ಹೋದ್ರೆ ಏನು, ಯಾವ ಪ್ರಜೆಗಳಿಗೂ ಏನೂ ಒಂದು ಅನುಕೂಲಗಳಿಲ್ಲ. ಸುಮ್ಮನೆ ಆ ಪಕ್ಷ ಈ ಪಕ್ಷ ನಾವು ಇಲ್ಲಿ ಹೊಡೆದಾಡಿ ಬಡದಾಡಿ ಸಾಯ್ಬೇಕು, ಅಷ್ಟು ಬಿಟ್ಟರೆ ಯಾವ ಪಕ್ಷದಿಂದ ಏನು ಉಪಯೋಗ ಇಲ್ಲ. ಯಾವ್ದು ಬಂದರೂ ಬರ್ಬೋದು. ಯಾರೇ ಬಂದರೂ ಇವಾಗ ನಿಮ್ಗೆ ಯಾವ ರೀತಿಯಾದ ಅನುಕೂಲ ತಂದರೆ ಒಳ್ಳೇದಾಗುತ್ತೆ? ಏನು ಮಾಮೂಲಿ ಏನು ಸರ್ಕಾರದ ಕಡೆಯಿಂದ ಏನು ಸೌಲಭ್ಯಗಳಿದೆಯೋ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವ್ರು ತಂದು ಕೊಟ್ಟರೆ ನಮಗೂ ಅನುಕೂಲ. ಮತ್ತು ಇರ್ತಕ್ಕಂಥ ನಮಗಿಂತ ಇನ್ನೂ ಕೆಳಮಟ್ಟದವ್ರು ಎಷ್ಟೋ ಜನ ಇದ್ದಾರೆ, ಬಡವರು, ಬಗ್ಗರು, ಕೂಲಿ ಕಾರ್ಮಿಕರು, ಮತ್ತು ಭಿಕ್ಷೆ ಬೇಡಂಥವ್ರು ಎಲ್ಲ. ಅಂಥವ್ರಿಗೂ ಒಂದೊಂದು ನೆಲೆ ಅನ್ನೋದು, ಒಂದೊಂದು ವ್ಯವಸ್ಥೆ ಅನ್ನೋದು ಇದ್ದೇ ಇರುತ್ತೆ ಇದರಲ್ಲಿ, ಕಾನೂನಲ್ಲಿ ಮತ್ತು ರಾಜಕೀಯದಲ್ಲಿ. ಅವೇನೋ ಅವ್ರಿಗೆ ಆಗೋಂಥ ಅನುಕೂಲತೆಗಳು ಮಾಡಿಕೊಡ್ತಾಯಿದ್ರೆ ಎಲ್ಲರಿಗೂ ಒಂದು ಇದು ಅನುಕೂಲನೂ ಆಗುತ್ತೆ, ಸೌಕರ್ಯನೂ ಸಿಗುತ್ತೆ, ಮತ್ತು ಅವ್ರ ಕಡೆಯಿಂದ ಒಂದು ಸೌಲಭ್ಯನೂ ಆಗುತ್ತೆ. ಅಂಥ ಪಕ್ಷ ಯಾರಾದರೂ ಬಂದು ಕೂತ್ಕೊಂಡ್ರೂ ಜನಸೇವೆನೂ ನಡೆಯುತ್ತೆ. ಅಂಥವ್ರು ಬೇಕು ಅಂತ ನಾವು ಇಷ್ಟಪಡ್ತೀವಿ. ಅಂಥವ್ರು ಯಾರೂ ಇಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ನಿಮ್ಮ ಪ್ರಕಾರ ಕೇಂದ್ರದಲ್ಲಿ ಈ ರೀತಿಯಾಗಿ ಏನು ನೀವು ಸಹಾಯ ಅಂತ ಹೇಳಿದ್ರಿ, ಅನುಕೂಲಗಳು ಅಂತ ಹೇಳಿದ್ರಿ, ಯಾವ ಪಕ್ಷ ಬಂದರೆ ಮೇ ಬಿ ಈ ರೀತಿಯಾಗಿ ಒಂದಷ್ಟು ಅನುಕೂಲಗಳಾಗ್ಬೋದು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಅಭಿವೃದ್ಧಿ ಕಡೆ? ಇದಕ್ಕೆ ಇದುವರೆಗೂ ಯಾರೂ ಏನೂ ಮಾಡಿಲ್ಲ, ಯಾವ ಪಕ್ಷದವರು ಮಾಡಿಲ್ಲ. ಇಂಥ ಪಕ್ಷ ನಾವು ಗುರ್ಸೋಕ್ಕೂ ಆಗ್ತಾಯಿಲ್ಲ. ಯಾರಾದರೂ ಒಬ್ಬರು ಒಂದಲ್ಲ 10 ಕೆಲಸದಲ್ಲಿ ಒಂದು ಕೆಲಸ ಆದರೂ ಮಾಡಿದರೆ ಇಂಥವ್ರು ಮಾಡಿದ್ದಾರೆ, ಇಂಥವರೇ ಬಂದರೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚುವರಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ. ಇದುವರೆಗೂ ಏನು ಮಾಡಿಲ್ಲ ಯಾವ ಪಕ್ಷ ಅಂತ ನಾವು ಕೋರ್ಕೊಳ್ಳೋ. ಏನು ವೈಫಲ್ಯ ಅಂತಂದರೆ ಇವಾಗ ಪ್ರೆಸೆಂಟ್ BJP ಅಧಿಕಾರದಲ್ಲಿದೆ, ಇನ್ನೇನು ಹತ್ತಿರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ. ಸೊ BJP ಪಕ್ಷ ಯಾವ ರೀತಿಯಾಗಿ ವೈಫಲ್ಯವನ್ನು ಕಂಡಿದೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಅದು ವೈಫಲ್ಯ ಯಾವ ರೀತಿ ಕಂಡಿದೆ ಅಂದರೆ, ಅವರು ದೇಶನ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಮಿಲ್ಟ್ರಿಗೆ ಅದಕ್ಕೆ ಸೌಲಭ್ಯಕ್ಕೆ ನೋಡ್ತಾ ಇದ್ದಾರೆ ಹೊರತು ಪ್ರಜೆಗಳು ಏನಾಗ್ತಾ ಇದ್ದಾರೆ ಅಂತ ಅವ್ರು ಗಮನಿಸ್ತಾ ಇಲ್ಲ. ಮೇಯ್ನ್ ಪ್ರಜೆಗಳಿಗೆ ಬಿಟ್ಬಿಟ್ಟಿದ್ದಾರೆ ಅವರು. ಪ್ರಜೆಗಳಿಂದ ಅವ್ರು ಏನು ಬೇಕೋ ಮಾಡ್ಕೋಬೋದು ಅನ್ನೋದು ಅವ್ರ ಅರಿವಿಲ್ಲ. ನಾವು ಮಾಡ್ತಾ ಇರೋದೇ ಸರಿ ಅಂತ ಅವ್ರು ಅಲ್ಲಿ ಇಲ್ಲಿಂದೆಲ್ಲ ತೊಗೊಂಡಾಗ ಅಲ್ಲಾಗ್ತಾ ಇದ್ದಾರೆ ಹೊರತು ಪ್ರಜೆಗಳಿಲ್ಲಿ ಏನು ಆಗ್ತಾ ಇದ್ದಾರೆ, ಅವ್ರಿಗೇನು ಕೊರತೆ ಇದೆ, ಅವ್ರಿಗೆ ಯಾವುದ್ರ ಮೇಲೆ ನಾವು ಬಜೆಟ್ ರೈಸ್ ಮಾಡಿ ನಾವು ತೊಗೊಂಡಾಗ ಅಲ್ಲಿ ಸುರಿತಾ ಇದ್ದೀವಿ, ಅವರು ಅದು ಕೊಂಡ್ಕೊಂಡು ತಿನ್ನೋದಕ್ಕೆ ಎಷ್ಟು ಅವಸ್ಥೆ ಪಡ್ತಾ ಇದ್ದಾರೆ ಅನ್ನೋದು ಗಮನ ಕೊಡ್ತಾ ಇಲ್ಲ ಅವರು. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರತ್ನಮ್ಮ. ರತ್ನಮ್ಮ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ? ನೀವು ಯಾರಿಗೆ ಹೇಳಿದ್ರೆ ಅವ್ರಿಗೆ ಯಾವನು ಏನು ಮಾಡಿಕೊಟ್ಟಿಲ್ಲ. ಬೀದಿಯಲ್ಲಿ ಇಲ್ಲಿಗೆ ಅಲಿತಾ ಇದ್ದೀನಿ, ಯಾವನು ಏನು ಮಾಡಿಕೊಟ್ಟಿಲ್ಲ ನನಗೆ. 20-40 ವರ್ಷದಿಂದ ಇಲ್ಲಿ ಚಪ್ಪಲಿ ಹೊಲಿತೀನಿ, ಒಂದು ಅಂಗಡಿ ಕೊಡಿಲ್ಲ. ಅದಕ್ಕೇನು ಮಾಡ್ಬೇಕು ಹೇಳಿ? ನೀವು ಮಾಡ್ಕೊಡ್ತೀರ ಅಂದ್ರೆ ಅದು ನಿಮಗೆ ಹಾಕ್ತೀರಿ ಓಟು. ಅಷ್ಟೇ. ಈ ಥರ ನೀವು ಇವ್ರು ಬಂದಾಗ, ನಾಯಕರು ಬಂದಾಗ ಕೇಳಬೇಕಲ್ವಾ ನೀವು ನಿಂತ್ಕೊಂಡು? ಎಲ್ಲ ಕೇಳಿದ್ದು ದೇವ್ರನ್ನಳ್ಳ ಆಯಪ್ಪ ಕೇಳಿದ್ದಾಯ್ತು, ಕೊಡ್ತೀನಿ ಅಜ್ಜಿ ಅಂದಿದ್ದಾಯ್ತು, ನಮ್ಮ ಕೈಲಿ ಆಗಲ್ಲ ಅಂದಿದ್ದು ಆಯ್ತು. ಇನ್ನೇನು ಹೇಳ್ತೀರಾ? ಮತ ಬಹಿಷ್ಕಾರ ಮಾಡಿ. ಏನಕ್ಕ ಬಹಿಷ್ಕಾರ? ಸೇರಿ ಎಲ್ಲರೂ ಮಾಡ್ಬೇಕು. ಆ ಥರ ಯಾವನ್ ಬರ್ತಾನೆ ಮಾಡೋಕ್ಕೆ? ಎಲ್ಲ ಅಲ್ಲೊಂದು ಇಲ್ಲೊಂದು ಎಲ್ಲ ಇಸ್ಕೊಂಡು ತಿನ್ಕೊಂಡು ಇರ್ತಾರೆ. ಅವ್ರ ಹೆಂಡ್ರು ಮಕ್ಕಳು ಸಾಯ್ತಾರ, ಇನ್ಯಾರು ಆಗ್ತಾರೆ ನಮ್ಗೆ ಹೇಳಿ? ಹಿಂಗೆ ಕುಂತ್ಕೊಂಡಿದ್ದೀನಿ, ನಾಚಿಕೆ ಆಗಲ್ಲ ಅವ್ರಿಗೆ? ನಾಚಿಕೆ ಆಗಲ್ಲನ್ರಿ? ಅದಕ್ಕೆ ನಾನು ಹೇಳಿದ್ದು, ಯಾವನ್ ಬಂದ್ರು ಅಷ್ಟೇ, ಯಾರು ಬಂದ್ರು ಉದ್ಧಾರ ಆಗಲ್ಲ, ಆಗೋದು ಇಲ್ಲ. ಅಷ್ಟೇ. ನಿಮ್ಮ ಬೇಡಿಕೆ ಏನು? ಇವಾಗ ಯಾರಾದ್ರೂ ಇಲ್ಲಿ ನಾಯಕರು ಆಯ್ಕೆ ಆಗಿ ಬಂದ್ರೆ ಅವ್ರ ಹತ್ರ ನಿಮ್ಮ ಬೇಡಿಕೆ ಏನಿರುತ್ತೆ? ನಾನು ಬೇಡಿಕೆ ಇದೆ, ಅಂಗಡಿ ಮಾಡ್ಕೊಡ್ಬೇಕು. ನನ್ನ ಗಂಡ ಇಲ್ಲ, ಸತ್ತೋಗವ್ರೆ. ನಮ್ಗೆ ಯಾರು ರಕ್ಷಣೆ ಕೊಡೋರು ಇಲ್ವಲ್ಲ. ಏನು ಹೇಳ್ತೀರಾ ಹೇಳಿ? ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸುಬ್ಬಣ್ಣ ಅಂತ. ಸುಬ್ಬಣ್ಣ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಅವತ್ತು ಏನು ಉದ್ದೇಶ ಬರ್ತದ ಅದು ಇವತ್ತೇ ನಾವು ಹೇಳೋಕ್ಕಾಗಲ್ಲ.
ಈಗ ಇದ್ರಾಗ ಹೇಳಿದ್ರೆ ಇಂಥವನ್ಗಂದ್ರೆ ಆ ದಾರ್ಯಾಗ ಕಾತಿರ್ತಾರ, ಯಾರೋ ಆಚಾರಪ್ಪನ ಅಂತ ನಿಲ್ಸ್ಬಿಟ್ಟು ಅವನು ಬರ್ತಾನೆ ಎತ್ತಾಕ್ರ ಅಂತ ಕಾತಿರ್ತಾರ. ನಾವು ಇವಾಗ ಏನು ಹೇಳಕ್ಕಾಗಲ್ಲ. ಆವತ್ತು ಏನು ಮನ್ಸಿಗೆ ಬಂದ್ರೆ ಯಾರಿಗೆ ಇಷ್ಟ ಬಂದ್ರೆ ಅವ್ರಿಗೆ ಹಾಕ್ತೀವಿ. ಹಂಗಿದ್ರೆ ಇವಾಗ ನೀವು ಹೇಳ್ತಾ ಇದ್ರ 4 ಗೋಡೆ ಮಧ್ಯ ನಿಮ್ಗೆ ಅವಾಗ ಏನ್ ಅನ್ಸುತ್ತೆ, ಓಟ್ ಯಾರಿಗೆ ಹಾಕ್ಬೇಕು ಅನ್ಸುತ್ತೆ ಅವ್ರಿಗೆ ಹಾಕ್ತೀನಿ ಅಂತ. ಅವಾಗ ಏನ್ ಅಭಿವೃದ್ಧಿನೆಲ್ಲ ಜ್ಞಾಪಕ ಮಾಡ್ಕೋತೀರಾ ಅಥವಾ ಆವತ್ತು ಏನ್ ತಿಂದಿರ್ತೀವಿ ಅನ್ನೋದು ಜ್ಞಾಪಕ ಇದ್ರೆ ಆವತ್ತು ಹಾಕ್ತೀವಿ. ಅಲ್ಲ ಇವಾಗ ನೀವು ಅಭಿವೃದ್ಧಿ ಜ್ಞಾಪಕ ಅಲ್ಲ ಸಹ ಅಲ್ಲಿ ನೋಡ್ತೇನೆ ಚಿನ್ನಿ ಇಕ್ಕಿರ್ತಾರಲ್ಲ, ಆ ಚಿನ್ನಿ ಯಾವ ಚೆನ್ನಾಗಿ ಕಾಣಿಸಿದ್ರೆ ಅದ್ರಿಗೆ ಹಾಕ್ಬಿಡು. ಹಾಗಿದ್ರೆ ಅಭಿವೃದ್ಧಿ ಅದೆಲ್ಲ ನೀವೇನ್ ನೋಡಲ್ಲ, ಏನು ಮಾಡಲ್ಲ. ಅಂದ್ರೆ ನಮ್ಮ ಮನೆಗ ಸರ್, ನಮ್ಮ ಮನೆಗ ನಾವೇ ಅಭಿವೃದ್ಧಿ ಮಾಡ್ಕೊಳ್ಳೋದು ಆಯ್ತಾ. ಇನ್ನೊಬ್ರ ಮನೆಗೆ ಹೋಗಿ ನಾವು ಅಭಿವೃದ್ಧಿ ಮಾಡಕ್ಕ ತಯಾರಿಲ್ಲ. ಇಷ್ಟೇ. ಅಂದ್ರೆ ಇವಾಗ ಮತ ಜವಾಬ್ದಾರಿಯುತವಾಗಿ ಹೆಂಗಾಗುತ್ತೆ ಹಾಕ್ತಿವಿ. ಮತ ಎಲ್ರಿಗೂ ಹಾಕೋ ಬಿಟ್ರೆ ಎಲ್ರಿಗೂ ಹಾಕ್ಬಿಡೋದು. ಇಲ್ಲ ಒಬ್ಬರೇ ಹಾಕಪ್ಪ ಅಂದ್ರೆ ಒಬ್ಬರಿಗೆ ಹಾಕ್ಬಿಡೋದು. ಪ್ರಧಾನಮಂತ್ರಿಗಳು ಯಾರಾಗಬೇಕು ನಿಮ್ ಪ್ರಕಾರ? ಯಾರು ಒಳ್ಳೆ ಜನ ಯಾರಿದ್ರೆ ಅವ್ರು ಆಗ್ಬೋದು. ಯಾರು ಅನ್ಸುತ್ತೆ ಆ ಒಳ್ಳೆ ಜನ? ಈಗ ನಿಂತಿರೋರು ಯಾರು ಒಳ್ಳೆಯವರಲ್ಲ, ಯಾರ ನಿಲ್ದಿರೋರು ಇರ್ತಾರಲ್ಲ ಅವರು ಒಳ್ಳೆಯವರು. ಸರಿ, ಗಜೇಂದ್ರ ಅಂತ. ಗಜೇಂದ್ರ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷ? ನಮಗೆ ಮೋದಿನೇ ಬರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಬರ್ಬೇಕನ್ಸುತ್ತೆ. ಯಾಕೆ ಸರ್? ಅವ್ರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತು ಎಲ್ಲನೂ ಜನಗಳಿಗೆ ದೇಶಕ್ಕೋಸ್ಕರಾಗಿ ಓಡಾಟ ಮಾಡ್ತಾರೆ, ಮತ್ತು ಭಯೋತ್ಪಾದಕ ಎಲ್ಲ ನಿಲ್ಲಿಸ್ತಾರೆ, ಮತ್ತು ಕಾನೂನು ರೀತಿಯಲ್ಲಿ ಭಾಗಿಯಾಗಿ ಸರಿಯಾಗಿ ಅದನ್ನು ಸ್ವಿಚ್ ಮಾಡ್ತಾರೆ. ನಮ್ಗೆ ಸೆಂಟ್ರಲಲ್ಲಿ ಮೋದಿನೇ ಬರಬೇಕು, BJP ಸರ್ಕಾರನೇ ಬರಬೇಕು. ಇವಾಗ ಸೆಂಟ್ರಲಲ್ಲಿ ಮೋದಿ ಅವ್ರು ಬರಬೇಕು ಅಂದರೆ ಇಲ್ಲಿ ನಮ್ಮ ಏನು ಲೋಕಸಭೆ ಕ್ಷೇತ್ರದಿಂದ ನಾವು BJPಯ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು, ಸಂಸದರಾಗಿ ನಾವು ಕಳಿಸ್ಬೇಕು. ಸೊ ಇಲ್ಲಿ ಸಂಸದರಾಗಿ BJP ಪಕ್ಷದಿಂದ ಇಲ್ಲಿ ಆಯ್ಕೆ ಆದರೆ ಯಾವ ರೀತಿಯ ಅಭಿವೃದ್ಧಿಯನ್ನು ಕ್ಷೇತ್ರಕ್ಕೆ ನೀವು ಬಯಸ್ತಾ ಇದ್ದೀರಾ? ನಾವು ನಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರ, ನಮ್ಮದು ಕ್ಷೇತ್ರ ಚಿಕ್ಕಬಳ್ಳಾಪುರ ಆದ್ರೂ ನಾವು BJPಗೆ ಮತ ಹಾಕಬೇಕು ಅಂತ ಮನಸ್ಸಿದೆ. ಮೋದಿ ನೋಡಿ ನಾವು ಮನಸ್ಸಲ್ಲಿ ಓಟು ಹಾಕ್ತೇವೆ. ಯಾವ ರೀತಿಯಾದ ಡೆವಲಪ್ಮೆಂಟ್ಗಳನ್ನ ತಂದುಕೊಡ್ಬೇಕು ಅಂತ ಅನ್ಸುತ್ತೆ ನಿಮಗೆ? ಅವರು ನಮ್ಮ ಕಡೆ ಕಡೆ ಏನಾಗ್ಬಿಟ್ಟಿದೆ ಅಂದರೆ ನೀರು ಬರಗಾಲ, ನೀರಿಲ್ಲ, ಮತ್ತು ಲೇಬರ್ಸ್ಗೆ ಕೆಲಸಗಳಿಲ್ಲ, ಮತ್ತು ದ್ರಾಕ್ಷಿ ಕೊಯ್ಯಕ್ಕೆ ಹೋಗ್ತಾರೆ ಲೇಬರ್ಸು, ಮತ್ತು ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ನು ಸಿಕ್ಕಾಪಟ್ಟೆ ಡೊನೇಷನ್ ಅದು ಇದು ಜಾಸ್ತಿ ಇದೆ, ಅವೆಲ್ಲ ಕಮ್ಮಿ ಮಾಡಬೇಕು. ಮತ್ತು ಈ ಕಾನೂನಲ್ಲಿ ಸ್ವಲ್ಪ ಈ ಏನಾಗುತ್ತಂದರೆ ಸ್ವಲ್ಪ ಈ ಪೊಲಿಟಿಷಿಯನ್ ಎಲ್ಲ ಸ್ವಲ್ಪ ಕೆಲಸ ಮಾಡಲ್ಲ, ತಾಲೂಕು ಆಫೀಸ್ ಕೆಲಸ ಮಾಡಲ್ಲ, ಆಮೇಲೆ ಯಾರ ಹೆಸರು ಯಾರೋ ಗೂಬೆ ಕುತ್ತಿಸ್ತಾರೆ. ಅವೆಲ್ಲ ಸರಿಗ ನೋಡಿ ಕಾನೂನನ್ನು ಭಾಗಿಯಾಗಿ ಕೈಗೊಳ್ಕೊಬೇಕು. ಮತ್ತು ಈಗಿರೋ MLA ಎಕ್ಸ್ಟ್ರಾ ಇದ್ದಾರಲ್ಲ ಅವರೆಲ್ಲ ಸ್ವಲ್ಪ ಕೆಲಸ ಮಾಡಬೇಕು. ಮತ್ತು ಈಗ ಏನು ತಿದ್ದುಪಡಿಗಳವೆಲ್ಲ ಇದಲ್ಲ ಅವೆಲ್ಲ ಸರಿಪಡಿಸ್ಬೇಕು. ಹರೀಶ್ ಅಂತೇಳಿ. ಹರೀಶ್ ಅವರೇ, ಈ ಬಾರಿ ನಿಮ್ಮ ಮತ ಯಾವ ಪಕ್ಷಕ್ಕೆ, ಯಾಕೆ? ಪ್ರಧಾನಿ ಮೋದಿ ಅವರೇ ಆಗಬೇಕು. ನಮ್ಮ ಪಕ್ಷ ನಮ್ಮಿದು BJPಗೆ ಬೆಂಬಲ. ಯಾಕೆ ನಿಮ್ಮ ಬೆಂಬಲವನ್ನು BJPಗೆ ಸೂಚಿಸೋದಕ್ಕೆ ಕಾರಣ ಏನು? ದೇಶನ ಮೋದಿಯವರು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ. ದೇಶನ ಇಡೀ ಪ್ರಪಂಚನೇ ನೋಡೋ ಥರ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿಯವರೇ ಪ್ರಧಾನಿ ಆಗಬೇಕು. ಇವಾಗ ನೀವು ಹೇಳಿದ್ರಿ ಏನು ಅಭಿವೃದ್ಧಿ ಕಡೆ ತಗೊಂಡು ಹೋಗ್ತಾರೆ, ಆಮೇಲೆ ನಿಸ್ವಾರ್ಥ ಸೇವೆ ಮಾಡ್ತಾರೆ ಅಂತ. ಹೇಗೆ ಬೇರೆ ಪಕ್ಷಗಳು ನಿಸ್ವಾರ್ಥ ಸೇವೆ, ಇವಾಗ ಯಾವುದೇ ಪಕ್ಷ ಬಂದರೂ ಅಥವಾ ಯಾರೇ ಪ್ರಧಾನಿ ಆದರೂ ಅವರ ಸೇವೆ ನಿಷ್ಪಕ್ಷಪಾತವಾಗಿ ಇರುತ್ತೆ ದೇಶಕ್ಕೆ ಅಂತಲೇ ಹೇಳ್ಬೋದು. ಹೇಗೆ ಮೋದಿ ಅವರು ಡಿಫ್ರೆಂಟ್ ಆಗ್ತಾರೆ ಬೇರೆ ಕ್ಯಾಂಡಿಡೇಟ್ಸ್ಗೆ ಹೋಲಿಸ್ಕೊಂಡ್ರೆ ಅಂದರೆ? ಅವರು ಕುಟುಂಬ ರಾಜಕಾರಣ ಮಾಡಿದರೆ ಅವರು ನೋಡ್ರಿ, ಅವರ ಕುಟುಂಬನೇ ಇನ್ನೂ ಪಾಪ ಕೂಲಿ ಮಾಡಿಕೊಂಡು ಅವ್ರ ಜೀವನ ಸಾಗಿಸ್ತವ್ರೆ. ಬೇರೆ ಪಕ್ಷ ಆಗಿದ್ದಿದ್ರೆ ಎಲ್ಲ ಕುಟುಂಬದವರಿಗೆ ಸೀಟುಗಳು ಕೊಟ್ಕೊಂಡು ಕಾಂಗ್ರೆಸ್ ಅವ್ರು ನೋಡ್ತಾ ಇದ್ದೀರಲ್ವ, ಅವ್ರ ಕುಟುಂಬದವರೇ ಮಿನಿಸ್ಟ್ರುಗಳು, ಅವ್ರ ಮಕ್ಕಳು ಅವರೇ ಆಗ್ತಾಯಿದ್ದಾರೆ. ಇವರು ಪ್ರಧಾನಿಯವರು ಆ ಥರ ಮಾಡ್ದಿರ ನಿಸ್ವಾರ್ಥದಿಂದ ದೇಶಕ್ಕೋಸ್ಕರನೇ ಮೋದಿಗೋಸ್ಕರ ದೇಶ ಅನ್ನೋ ಥರ ಕೆಲಸ ಮಾಡ್ತಾಯಿದ್ದಾರೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀನಿವಾಸ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಇಷ್ಟು ದಿನ JDS ಹಾಕಿದ್ದೀವಿ. ಈಗ JDS BJP ಎರಡು ಮೈತ್ರಿ ಆಗಿದೆ. ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕ್ತೀವಿ ಸ್ವಾಮಿ. ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕ್ತೀರಾ? ಏನು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇವಾಗ? ಚಿಕ್ಕಬಳ್ಳಾಪುರ ಕಡೆ KC ವ್ಯಾಲಿ ನೀರೆಲ್ಲ ತಗೊಂಡೋಗಿ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಮುಂದೆ ಈ ಕಡೆ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಮುಂದೆ ಈ ಕಡೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಮನಸ್ಸಿದೆ. ಅದರಲ್ಲಿ ಮೋದಿಯವರು ಜನಪರವಾದ ಕಾರ್ಯಕ್ರಮಗಳು ಕೊಡ್ತಾರೆ, ಮನಸ್ಸಿದೆ ಸರ್. ಅದನ್ನು ನೋಡಿ ನಾವು ಓಟ್ ಹಾಕ್ತೀವಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? BJP. BJPಗೆ. ಯಾಕೆ BJP ಸರ್?
ಅವ್ರ ಸರ್ಕಾರ ದೇಶಕ್ಕೋಸ್ಕರ ಓಡಾಡ್ತಾವ್ರೆ. ದೇಶಕ್ಕೋಸ್ಕರ ಹೋರಾಡ್ತಿದ್ದಾರೆ. ಅಂದ್ರೆ ಬೇರೆ ಪಕ್ಷಗಳು ಬೇರೆ ಪಕ್ಷಗಳು ಎಲ್ಲ ಸ್ವಲ್ಪ ಎಲ್ಲ ಅಲ್ಲ ಹಂಗೆ ಹಿಂಗೆ ಐತೆ. ಹಾಗೆ ಹೀಗೆ ಇದೆ. ಬಿಜೆಪಿ ಮಾತ್ರ ದೇಶಕ್ಕೆ ಓಡಾಡ್ತಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಹಾಗೆ ನಿಮಗೆ ಈಗ ಏನು ದೇಶಕ್ಕಾಗಿರಲಿ ಅಥವಾ ನಮ್ಮ ಕ್ಷೇತ್ರಕ್ಕಾಗಿರಲಿ ಯಾವ ರೀತಿಯ ಸಹಾಯಗಳು ಅಭಿವೃದ್ಧಿಗಳನ್ನು ತಂದು ಕೊಡಬೇಕು ಬಿಜೆಪಿ ಪಕ್ಷದವರು ಇಲ್ಲಿಂದ ಸಂಸದರಾಗಿ, ಹಾಗೆ ಕೇಂದ್ರದಲ್ಲಿ ಬಿಜೆಪಿ ಅವರು ಬಂದರೆ? ನೀರು ಸರ್ಕಾರ ಬೇಕು, ಮೈನ್ ನೀರು, ಕಾವೇರಿ ನೀರು ಈ ಕಡೆ ಬರಬೇಕು ಅಂತ. ಕಾವೇರಿ ನೀರು ಈ ಕಡೆ ಬರಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕಾವೇರಿ ನೀರನ್ನ ಓಕೆ. ಆಮೇಲೆ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡೆ. ಅಭಿವೃದ್ಧಿ ಆಗ್ಬೇಕು ಅಂತ ಅಷ್ಟೇ. ನಿಮ್ಮ ಹೆಸರು? ಎಂ ರಾಜಣ್ಣ ಅಂತ. ರಾಜಣ್ಣ ಅವರೇ, ಈ ಬಾರಿಯ ನಿಮ್ಮ ಮತ ಯಾವ ಪಕ್ಷಕ್ಕೆ? ಮೋದಿ. ಮೋದಿ ಯಾಕೆ ಸರ್? ಮೋದಿ ದೇಶ ಅಭಿವೃದ್ಧಿ 10 ವರ್ಷದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ವಿಮಾನ ನಿಲ್ದಾಣಗಳಾಗಿವೆ, ರೈಲ್ವೆ ಸ್ಟೇಷನ್ಗಳು ನವೀಕರಣ ಆಗಿದೆ, ಒಂದೇ ಭಾರತ್ ಎಕ್ಸ್ಪ್ರೆಸ್ಸು, ಇಡೀ ಪ್ರಪಂಚದಾದ್ಯಂತ ವಿಶ್ವಗುರು ಆಗಿದ್ದಾರೆ. ಇವತ್ತು ಹೊರಗಡೆ ಹೋದರೆ ನಮ್ಮ ಪ್ರಧಾನಮಂತ್ರಿಗಳು ಯಾರನ್ನೂ ಮಾತಾಡ್ಸ್ಕೊಂಡು ಬರ್ತಾ ಇರಲಿಲ್ಲ. ಏನೋ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಯಾವುದೋ ಒಂದು ಮಾಡಿಕೊಂಡು ಕುಡ್ಕೊಂಡು ತಿಂದ್ಕೊಂಡು ಬಂದ್ಬಿಡೋರು. ಇವತ್ತು ನಮ್ಮ ಭಾರತದ ಸಂತತಿ ಅವ್ರನ್ನೆಲ್ಲ ಮಾತಾಡಿಸ್ತಾರೆ, ಎಲ್ರಿಗೂ ಪ್ರೀತಿ ವಿಶ್ವಾಸ ಹಂಚ್ತಾರೆ. ಅವರೇ ವಿಶ್ವಗುರು, ಅವರೇ ಬರಬೇಕು ಮುಂದೆ. ಇನ್ನು ಮುಂದೆ ಕಾಲಾಂತರ ಅವರೇ ಇರಬೇಕು. ಮುಂದೆ ಯೋಗಿ, ನೆಕ್ಸ್ಟ್ ಯೋಗಿ. ಇವಾಗ ನೀವು ಹೇಳ್ತಾ ಇದ್ದೀರಾ ಏನು ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಯಿತು, ಏರ್ಪೋರ್ಟ್ಗಳಾಯಿತು, ನ್ಯಾಷನಲ್ ಹೈವೇಸ್ ಆಯಿತು, ಆದರೆ ಬಡವರಿಗೆ ಏನು ಸಹಾಯ? ಬಡವರಿಗೆ ನೋಡಿ, ಶೌಚಾಲಯಗಳಾಗಿವೆ, ರಸ್ತೆಗಳಾಗಿವೆ, ಈ ಲೈಟ್ ಇಲ್ಲದೆ ಇರೋ ಊರುಗಳಿಗೆ ಲೈಟಿಂಗ್ ಕೊಟ್ಟಿದ್ದಾರೆ. ಶೌಚಾಲಯಗಳಿಲ್ಲದೆ ಹೊರಗಡೆ ನಮ್ಮ ಉತ್ತರ ಭಾರತದಲ್ಲಿ ಭಾಳ ಬಾಧೆ ಬೀಳ್ತಾ ಇದ್ರು ಜನ. ಶೌಚಾಲಯಗಳಾಗಿದೆ, ನೀರಿನ ವ್ಯವಸ್ಥೆ ಆಗಿದೆ, ಇನ್ನೂ ಆಗಬೇಕಾಗಿದೆ. ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅವರೇ ಬರಬೇಕು, ಮೋದಿಯವರೇ ಬರಬೇಕು. ಸರ್ ನಮಸ್ಕಾರ. ನಾವು ವಿಜಯಪುರದ ನಿವಾಸಿಗಳು, ಆಂಜನಪ್ಪ ಅಂತ. ಈ ಬಾರಿಯ ನಿಮ್ಮ ಮತ ಯಾವ? ನಮ್ಮ ಪಕ್ಷ ಬಂದು ಈಗ ಈ ಬಾರಿ ಎಲ್ಲ ಯುವಕರೇ ಆಗಲಿ, ಓದಿರೋರು ಯಾರೇ ಆಗಲಿ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡ್ಬೇಕು ಸರ್. ಮೋದಿ ಸರ್ಕಾರಕ್ಕೆ ಏನು ಕಾರಣ ಸರ್? ಮೋದಿ ಅವರು ಸರ್ ಅವ್ರಿಗೆಲ್ಲ ವ್ಯವಸ್ಥೆಗಳು ಎಲ್ಲ ಮಾಡ್ತಾ ಇದ್ದಾರೆ. ಯುವಕರಿಗೆ ಎಲ್ಲರಿಗೂ ಆಗಲಿ, ಏನೇ ಆಗಲಿ, ರೈತರಿಗಾಗಲಿ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಅವರು ರೈತರಿಗೆ ವರ್ಷಕ್ಕೆ 6,000 ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ರಾಜ್ಯ ಸರ್ಕಾರ 4,000 ಕೊಡ್ತಾ ಇತ್ತು. 4,000 ಕೊಡೋದನ್ನ ನಿಲ್ಲಿಸ್ಬಿಟ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ರೈತರಿಗೆ 4,000 ನಿಲ್ಲಿಸ್ಬಿಟ್ರು. ಅದನ್ನ ಕೇಳೋರು ಯಾರು, ದನಿ ಎತ್ತೋರು ಯಾರು ಇಲ್ಲ. ಸುಮ್ಮನೆ ಕಾಂಗ್ರೆಸ್ ಅಂತಾರೆ. ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟು ಏನು ಅಭಿವೃದ್ಧಿ ಆಗ್ತಾ ಇದೆ ಕರ್ನಾಟಕದಲ್ಲಿ? ಏನು ಅಭಿವೃದ್ಧಿ ಆಗಿಲ್ಲ ಇವಾಗ ಸರ್. ಏನಾಗಿದೆ? ನೀರು ಬರ್ತಾ ಇಲ್ಲ, ಕರೆಂಟ್ ಇಲ್ಲ. ಸರಿ, ಕರೆಂಟ್ ಏನೋ ಕೊಡ್ತಾ ಇದ್ರು ಅಷ್ಟೇ. ಅದು ಬಿಟ್ಬಿಟ್ಟು ಈಗ ಕರೆಂಟ್ ಕಮ್ಮಿ ಕೊಟ್ಟರು, ಇರೋರಿಗೆಲ್ಲ ಡಬಲ್ ಮಾಡಿಬಿಟ್ರಲ್ಲ. ಯೂನಿಟ್ಗೆ ಕಮ್ಮಿ ಇತ್ತು, ಮತ್ತೇನು ಮಾಡಿದ್ರು, $1 ಜಾಸ್ತಿ ಮಾಡಿಬಿಟ್ರು. ಆಮೇಲೆ ಇದು 100 ರೂಪೀಸ್ ಇದ್ದಿದ್ದು 130 ರೂಪಾಯಿ ಮಾಡಿದ್ರು ಮೀಟ್ರ್ ಬಿಲ್ಲು. ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ಮೋದಿ ಸರ್ಕಾರ ಏನು ಮಾಡಿಲ್ಲ, ಯುವಕರಿಗೆ ಏನು ಮಾಡಿಲ್ಲ. ಎಲ್ಲರಿಗೂ ಕೊಡ್ತಾ ಇದ್ದಾರಲ್ಲ, ಎಲ್ಲ ವ್ಯವಸ್ಥೆ ಆಗ್ತಾ ಇದೆಯಲ್ಲ, ಪೆನ್ಷನ್ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರಲ್ಲ. ಯಾಕೆ ನಾವು ಸಪೋರ್ಟ್ ಮಾಡಬಾರ್ದು ಕೆಲಸ ಮಾಡೋರಿಗೆ? ಈಗ ಕರ್ನಾಟಕ ಸರ್ಕಾರದಲ್ಲಿ 2 ವರ್ಷ ಆಯಿತು ಇದು ಬಂದು ಕಾಂಗ್ರೆಸ್ ಬಂದು ಏನು ಮಾಡಿದ್ದಾರೆ? ಒಂದು ರಸ್ತೆ ಆಗಿಲ್ಲ, ಒಂದು ಅಭಿವೃದ್ಧಿ ಏನು ಆಗ್ತಾ ಇಲ್ವಲ್ಲ. ಯಾವುದಕ್ಕೆ ಫಂಡ್ಸ್ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಎಲ್ಲ ತಗೊಂಡೋಗಿ ಇದಕ್ಕೆ ಕೊಡ್ತಾ ಇದ್ದಾರೆ ಹೊರತು ಫ್ರೀಗೆ ಏನು ಮಾಡ್ತಾ ಇದ್ದಾರೆ ಈಗ? ಸರ್ ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹಜಿ ಅಂತ. ಮೈಕ್ ಬಿಡ್ರಿ. ನಿಮ್ಮ ಹೆಸರು? ನರಸಿಂಹಜಿ ಅಂತ. ನರಸಿಂಹ ಅವರೇ, ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಮೋದಿಗೆ. ಮೋದಿ ಅವರಿಗೆ ಯಾಕೆ ಅಂತ ಕೇಳ್ಬೋದು? ಮೋದಿ ಅವರು ನಮ್ಮ ದೇಶವನ್ನು ಅತ್ಯುನ್ನತದಲ್ಲಿ ಬೆಳೆಸಿದ್ದಾರೆ. ಹಾಗೂ ಬೇರೆ ದೇಶಗಳಿಗಿಂತ ನಮ್ಮ ದೇಶ ಭಾಳ ಉತ್ತಮವಾಗಿದೆ. ನಮ್ಮ ದೇಶವು ಕಾಯಬೇಕಾದ್ರೆ ಮೋದಿ ಅಂತ ನಾಯಕನ ಬೇಕೇ ಬೇಕು. ಆದ್ದರಿಂದ BJPಗೆ ಓಟ್ ಹಾಕಿದರೆ ದೇಶ ಉದ್ಧಾರ ಆಗುತ್ತೆ. ಇದು ದೇಶದ ಎಲೆಕ್ಷನ್ನು, ಗ್ರಾಮದ ಎಲೆಕ್ಷನ್ ಅಲ್ಲ. ಆದ್ದರಿಂದ ಮೋದಿನೇ ನಮಗೆ. ಇವಾಗ ನೀವು ಹೇಳ್ತಾ ಇದ್ರೆ ಏನು ಮತ್ತೊಮ್ಮೆ BJP ಬರಬೇಕು, ಮತ್ತೊಮ್ಮೆ ಮೋದಿ ಬರಬೇಕು ಅಂತ. ಅವರು ಬಂದರೆ ಯಾವ ರೀತಿಯಾಗಿ ಬಡವರ ವೆಲ್ಫೇರ್ ಆಗುತ್ತೆ? ಬಡವರಿಗೋಸ್ಕರ ಈಗ 1 ನೇಷನ್ 1 ಕಾರ್ಡ್ ಅಂತ ಮಾಡ್ತಾವ್ರೆ. ಆಮೇಲೆ ಸಮಾನವಾದ ಹಕ್ಕು ಎಲ್ರಿಗೂ ಕೊಡ್ತಾವ್ರೆ. ಮತ್ತು ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಿದೆ. ಮತ್ತು ನಮ್ಮ ದೇಶದ ಹಿತರಕ್ಷಣೆಗಾಗಿ ಸೈನಿಕರಿಗೆ ಒಳ್ಳೆ ಸವಲತ್ತುಗಳು ಕೊಡ್ತಾವ್ರೆ. ಅದರಿಂದ ಮೋದಿನೇ ಬೇಕು. ನಿಮ್ಮ ಮತ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್ಗೆ ಮಾಡ್ತೀವಿ. ಕಾಂಗ್ರೆಸ್ಗೆ ಯಾಕೆ? ಕಾಂಗ್ರೆಸ್ಗೆ ಅಂತೀರಾ? ಮೋದಿ ಅವರು ಇದುವರೆಗೂ ಮಾಡಿದ್ದು ಒಳ್ಳೇದು ಅಂತ ನಾವು ಮಾಡಿದ್ವಿ. ನಿನ್ನೆ ಬ್ರಾಂಡ್ ಮಾಡಿದ ಲೆಕ್ಕಾಚಾರ ನೋಡಿದ್ರೆ ಅವ್ರಿಗೆ ಏನಿದು ಒಳ್ಳೇದಲ್ಲ. ಬ್ರಾಂಡ್ ಯಾಕೆ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು ಅದು ಲೆಕ್ಕ ಕೊಡ್ರಿ ಅಂದರೆ ಈಗ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜಿದು ಲೆಕ್ಕ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಮಾಡಿದ್ರು? ನಾವು ಸಾಮಾನ್ಯ ಪ್ರಜೆಗಳಿಗೆ ಕೇಳೋಕೆ ನಮ್ಗೆ ಆಗಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರಿ. ಅಧಿಕಾರ ಬಂದ ಮೇಲೆ ಬರೋಕ್ಕೆ ಬಂದು ನೀವು ಹೇಳಿದ್ರೆ ಇದೆಲ್ಲ ಮಾಡ್ತೀರಿ ಅಂತ. ಎಲೆಕ್ಷನ್ ಮೊದಲು ನೀವು ಮಾಡ್ತೀವಿ ಅಂತ ಹೇಳಿದ್ರಾ? ಇಲ್ಲ. ಎಲೆಕ್ಷನ್ ಆದಮೇಲೆ ನೀವೆಲ್ಲ ಮಾಡ್ತಾ ಇದ್ದೀರಾ. ಎಷ್ಟು 1,000 ಕೋಟಿ ಹಗರಣ ಮಾಡಿದ್ದೀರಾ? ನಿಮ್ಗೆ ಯಾಕೆ ಬೇಕು ಈ ದುಡ್ಡು?
ಹಾಗಿದ್ರೆ ಹಗರಣ ಮಾಡದೇ ಇರುವ ಪಕ್ಷ ಯಾವುದಿದೆ? ಯಾವುದೇ ಎಲ್ಲ ಪಕ್ಷಗಳು ಆಗಲಿ, ಯಾವುದೇ ಪಕ್ಷ ಆಗಲಿ, ಯಾಕೆ ಮಾಡಿದ್ರು ಇದೆಲ್ಲ ಯಾಕೆ ಮಾಡಿದ್ರು? ಪ್ರಜಾಪ್ರಭುತ್ವದಲ್ಲಿ ವೋಟ್ ಮಾಡಬೇಕು, ಮಾಡ್ತೀವಿ. ಯಾವುದೇ ಪಕ್ಷ ಆಗಲಿ ನಾವು ಮಾಡ್ತೀವಿ. ಇವಾಗ ವೋಟ್ ಹಾಕೋದು ನಿಮ್ಮ ಹಕ್ಕು ಅಂತ. ನಮ್ಮ ಹಕ್ಕು, ಹೌದು. ಯಾವ ಪಕ್ಷ ನಿಷ್ಪಕ್ಷಪಾತವಾಗಿ ಇಲ್ಲ, ಯಾವ್ದು ಬ್ರ್ಯಾಂಡ್ ತಗೊಂಡ್ಮೇಲೆ ಯಾವುದೂ ಇಲ್ಲ, ನಾವು ನೋಟಕ್ಕೆ ಮಾಡ್ತೀವಿ. ನಮಸ್ಕಾರ. ನಿಮ್ಮ ಹೆಸರು? ವೀರಭದ್ರಪ್ಪ ಅಂತ. ವೀರಭದ್ರಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಬಿಜೆಪಿ. ಯಾಕೆ ಬಿಜೆಪಿ? ನಾವು ಬಿಜೆಪಿ ಅಂದ್ರೆ ಮೋದಿ ಅವರು ಅನುಕೂಲ ಮಾಡವ್ರೆ. ಮೋದಿ ಅವರು ಅನುಕೂಲ ಮಾಡಿದ್ದಾರೆ. ರೈತರಿಗೆಲ್ಲ 6,000 ರೂಪಾಯಿ ರೈತರಿಗೆ ಜಮೀನು 2,000 ಆಗ್ತಾ ಇದ್ದಾರೆ. ಕಿಸಾನ್ ಮಾಡಿದ್ದಾರೆ. ಆಮೇಲೆ ಗ್ಯಾಸು ಸ್ವಲ್ಪ ಕಮ್ಮಿ ಮಾಡವ್ರೆ, ಪೆಟ್ರೋಲ್ ಕಮ್ಮಿ ಮಾಡವ್ರೆ. ಇರೋದೆಲ್ಲ ಅವ್ರು ಚೆನ್ನಾಗಿ ಮಾಡ್ತಾವ್ರೆ. ಆವತ್ತಿಂದನೂ 10 ವರ್ಷದಿಂದನೂ ಮೋದಿಯವರು ದೇಶ ಕೆರೆಗಳು ಇದೆಲ್ಲ ಮಾಡವ್ರೆ. ಇರೋ ಜನಗಳಿಗೆ ರೈತರಿಗೆ ಅನುಕೂಲ ಮಾಡಿ ಮನೆಗಳೆಲ್ಲ ಇದು ಮಾಡಿ ಅನುಕೂಲ ಮಾಡವ್ರೆ. ಅದರಿಂದ ಈ ಸಲ ನಾವೆಲ್ಲ ಬಿಜೆಪಿನೇ. ನಮ್ಮ ಹೆಸರು ದೇವರಾಜ್ ಅಂತ ಹೇಳ್ಬಿಟ್ಟು ಪೀರಂಗನಾಥಪುರ. ಮೊನ್ನೆ ಒಂದು ವಿಧಾನಸಭೆಯಲ್ಲಿ ಒಂದು MLA ಕ್ಯಾಂಡಿಡೇಟ್ ಆಗಿ ನಾನು ನಿಂತ್ಕೊಂಡಿರುವಂಥ ಒಂದು ಮನುಷ್ಯ. ಇವತ್ತಿರುವಂಥ ಒಂದು ಸಿಚುವೇಷನಲ್ಲಿ ಯಾವುದೇ ಒಂದು ಪಕ್ಷ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅವರ ಬೇಳೆ ಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಕುತಂತ್ರವೇ ಹೊರತು ಯಾವುದೇ ಒಂದು ವ್ಯಕ್ತಿ ಪಕ್ಷದ ಅಭಿಮಾನವಾಗಿ ಅಭಿಮಾನದಿಂದ ಮಾತಾಡ್ಬೋದು. ಆದರೆ ಸಾಮಾನ್ಯವಾದಂಥ ಒಂದು ಹಳ್ಳಿಯಲ್ಲಿ ಹುಟ್ಟಿರುವಂಥ ಒಂದು ಮನುಷ್ಯ ಯಾವ ರೀತಿಯಲ್ಲಿ ಕಷ್ಟ ಬೀಳ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ಅವನು ಜೀವನ ಏನು, ಅವನ ಜೀವನದ ಪರಿ ಏನು ಅನ್ನೋದು ಯಾವುದೇ ಒಂದು ವ್ಯಕ್ತಿ ಯಾರೂ ಸಹ ಆಲೋಚನೆ ಮಾಡ್ತಾ ಇಲ್ಲ. ಈ ಒಂದು ಪಕ್ಷಗಳಲ್ಲಿ ಆಪರೇಷನ್ ಕಮಲ ಅಂತ ಹೇಳ್ಬಿಟ್ಟು, ಇನ್ನೊಂದು ಕಮಲ ಅಂತ ಹೇಳ್ಬಿಟ್ಟು, ಇನ್ನೊಬ್ಬನು ಅಲ್ಲಿ ಜಂಪ್ ಆಡ್ದ, ಅವನು ಇನ್ನೊಬ್ಬನು ಇಲ್ಲಿ ಜಂಪ್ ಮಾಡ್ದ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬನು ಒಂದೊಂದೇ ರೀತಿಯಲ್ಲಿರುವಂಥ ಒಂದು ಕಥೆಗಳನ್ನ ಕಟ್ತಾವ್ರೆ ಹೊರತು ಜನಗಳ ಒಂದು ನೋವನ್ನು, ಜನಗಳ ಬಾಧೆಯನ್ನು ಅರ್ಥ ಮಾಡಿಕೊಳ್ಳೋಂಥ ನನ್ನ ಮಗನೂ ಇಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಆದರೆ ಇನ್ನೊಂದು ಹೇಳಬೇಕಾದ್ರೆ, ಅವ್ರ ಅಪ್ಪನ ದುಡ್ಡು ಯಾರೂ ಸಹ ಎತ್ಕೊಂಡು ಬಂದು ಆಗ್ತಾ ಇಲ್ಲ. ಯಾಕಂದರೆ ಅವರೆಲ್ಲ ಸಹ ರಾಮ ಮಂದಿರ ಕಟ್ಟಿರ್ಬೋದು ಜನಗಳ ದುಡ್ಡೇ, ಮತ್ತು ಇಲ್ಲಿ ಭಿಕ್ಷೆ ಕೊಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇರಲ್ಲ, ಎಲ್ಲ ಸಹ ಜನಗಳ ದುಡ್ಡೇ. ಅದರಿಂದ ಜನಗಳ ದುಡ್ಡನ್ನೇ ತಿನ್ಕೊಂಡು ಜನಗಳಿಗೆ ಭಿಕ್ಷೆ ಹಾಕುವಂಥ ಒಂದು ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಆದರೆ ಇವರು ಜನಗಳಿಗೆ ಸಂವಿಧಾನ ಪ್ರಕಾರವಾಗಿರುವಂಥ ಅವ್ರಿಗಿರುವಂಥ ಒಂದು ಅಧಿಕಾರ ಏನಿದೆ, ಅವ್ರು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ವಾಭಿಮಾನದಿಂದ ಇರುವಂಥ ಒಂದು ಸ್ವಭಾವ ಅನ್ನೋದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಜಸ್ಟು ಇದು ಅರ್ಥ ಆದಾಗ ಮಾತ್ರನೇ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಬದುಕ್ಬೋದು, ಯಾವ ರೀತಿಯಲ್ಲಿ ಬಾಳ್ಬೋದು, ಏನು ನಮ್ಗೆ ಸಂವಿಧಾನ ಏನು ಕೊಟ್ಟಿದೆ ಅನ್ನೋದನ್ನು ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹೆಸರು ಪ್ರಕಾಶ್ ಅಂತೇಳಿ. ನಿಮ್ಮ ಹೆಸರು? ಪ್ರಕಾಶ್ ಅಂತೇಳಿ. ಪ್ರಕಾಶ್ ಅವರೇ, ಈ ಬಾರಿಯ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿಗೆ ಕೊಡಬೇಕಂತ ತೀರ್ಮಾನ ಮಾಡೈತೆ. ನಾವೆಲ್ಲ ಹಲವಾರು ಮಂದಿ ಏನಂದ್ರೆ ದೇಶನ ಉದ್ಧಾರ ಮಾಡ್ತಾರೆ ಅದೊಂದು ನಂಬಿಕೆ ಐತೆ. 360 ಜನ ಅವ್ರ ಪಕ್ಷದಲ್ಲಿದ್ದು ಒಬ್ಬ MPನೂ ಒಬ್ಬ ಹಗರಣ ಮಾಡಿಲ್ಲ. ಎಲ್ಲೂ 1 ರೂಪಾಯಿಗೆ ಮೋದಿ ಸರ್ಕಾರ ಎಲ್ಲೂ ಹಗರಣ ಮಾಡಿಲ್ಲ. ರಸ್ತೆ ಆಗಲಿ ಇನ್ನೊಂದಾಗಲಿ ಬಡವ್ರಿಗಾಗಲಿ ಮಾನ್ಯತೆಯಿಂದ ಅವ್ರು ಏನು ಕೊಡಬೇಕು ಅದನ್ನು ಕೊಡ್ತಾವ್ರೆ ಯಾರು ಮೋದಿ ಸರ್ಕಾರ. ಎಲ್ಲ ಸರ್ಕಾರ 70 ವರ್ಷ ಕಾಂಗ್ರೆಸ್ ಸರ್ಕಾರ ಆಳೈತೆ, ಯಾರಿಗೂ ಏನೂ ಮಾಡಿಲ್ಲ. ಬರೀ ಬಡವ್ರಿಗೆ ಮತ ಹಾಕ್ಸ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಂಡು ಪಕ್ಷನ ಉದ್ಧಾರ ಮಾಡ್ಕೊಂಡು ಹೋಗೋರು ಬಿಟ್ರೆ. ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ 70 ವರ್ಷ ಇದ್ರು ಏನು ಹೇಳೋದು, ಏನು ಮಾಡೋರೆ? ಹೇಗೆ ಅಭಿವೃದ್ಧಿ ಅಲ್ಲ, ಮೋದಿಗೆ ಇದಕ್ಕೆ ವಿಶ್ವನೇ ಕೊಂಡಾಡ್ತೈತೆ. ಮೋದಿ ಅವ್ರೇನು ಅಂತ ವಿಶ್ವನೇ ಕೊಂಡಾಡ್ತೈತೆ. ನಾವು ಆದರೆ ಬೇರೆ ಪಕ್ಷದವರಾದ್ರೂ ಮೋದಿಗೆ ಬೆಂಬಲಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡೋರು ಈ ಸಾರಿ. ಅರ್ಥ ಆಯ್ತಾರ? ಈ ಸಾರಿ ಇವರು ಯಾರೋ ಸುಧಾಕರ್ ಅವ್ರಿಗೆ ನಮ್ಮ ಕ್ಷೇತ್ರಕ್ಕೆ ಇದು ಕೊಟ್ಟವ್ರೆ, ಟಿಕೆಟ್ ಕೊಡ್ತಾರೆ. ಅವರು ಕ್ಷೇತ್ರದಲ್ಲಿ ಹೋಗಿ ಕೇಳಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MLA ಆಗಿ ಏನು ಸಹಕಾರ ಮಾಡೋರೆ, ಏನು ಕೆಲಸ ಮಾಡೋರೆ ಅಂತೇಳಿ. ನಮಸ್ಕಾರ. ಶ್ರೀನಿವಾಸ ಮೂರ್ತಿ ಅವರೇ, ಈ ಬಾರಿಯ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ, ಯಾಕೆ? ಬಿಜೆಪಿಗೆ. ಯಾಕೆ ಬಿಜೆಪಿ ಬೇಕು? ಮೋದಿ ಬೇಕು, ಅದಕ್ಕಾಗಿ ಓಟು. ಯಾಕೆ, ಏನು ಅಭಿವೃದ್ಧಿ ತಂದುಕೊಟ್ಟಿದ್ದಾರೆ ಮೋದಿ ಅವರು ಅಂತ? ಅಭಿವೃದ್ಧಿ ಅಂದರೆ 10 ವರ್ಷದಿಂದ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ಕರಪ್ಷನ್ ಇಲ್ಲ. ಮೋದಿ ಹೆಸರು ಮೇಲೆ ಯಾರೂ ವಾದ ಮಾಡೋಕ್ಕಾಗೋದಿಲ್ಲ. ಬೇರೆ ಅದರಲ್ಲೇ ಶಾಸಕರು MP ಗಳ ಮಾಡ್ಬೋದು ಅಷ್ಟೇ. ಮೋದಿ ಮ್ಯಾಗ ಯಾರು ಮಾಡೋಕ್ಕಾಗಲ್ಲ. ಕರಪ್ಷನ್ ಇಲ್ಲ. ಬೇರೆ ಇವಾಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಅವರು PM ಆಗಿ ಆಯ್ಕೆ ಆದ್ರೆ ಯಾಕೆ ಅಭಿವೃದ್ಧಿ ಆಗಲ್ಲ ಅಂತ? ಅಲ್ಲಿ ಆಯ್ಕೆ ಆಗಕ್ಕೆ ಸ್ಥಾನನೇ ಇಲ್ಲ. ಅವ್ರ ಹತ್ರ ಯಾರ್ಯಾರ ಹತ್ರ ಅಂತ ಗೊತ್ತೇ ಇಲ್ಲ ಯಾರಿಗೂ. ಅವರಲ್ಲೇ ಗೊತ್ತಿಲ್ಲ. 6,000 ಕೊಡ್ತಾರೆ PM ಕಿಸಾನ್. BJಪಿಯಿಂದ ಇಲ್ಲಿ 4,000 ಕೊಡ್ತಾ ಇದ್ದಾರೆ, ಅದು ಕ್ಯಾನ್ಸಲ್ ಮಾಡಿದ್ದಾರೆ.
ಜನ್ಧನ್ ಅಕೌಂಟ್ ಆಗಿದೆ, ಎಲ್ಲರಿಗೂ ಅಕೌಂಟ್ ಇದೆ, ಎಲ್ಲರೂ ಆನ್ಲೈನ್ಗೆ ಅಕೌಂಟ್ ಮಾಡ್ತಾ ಇದ್ದಾರೆ. ಎಲ್ಲಂದ್ರಲ್ಲಿ ಇದ್ರಾಗೆ ಓಡ್ತಾ ಇದೆ, ಅದರಲ್ಲೇ ಕರಪ್ಷನ್ ಹತ್ರ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಜನ ಒಪ್ತಾ ಇಲ್ಲ ಅಷ್ಟೇ. ಇನ್ನು ಒಪ್ಪಿದ್ರೆ ಎಲ್ಲ ಆಗುತ್ತೆ. ನಮಸ್ಕಾರ, ನಿಮ್ಮ ಹೆಸರು? ಪದ್ಮಾಕ ಅವರೇ, ಈ ಬಾರಿಯ ನಿಮ್ಮ ಮತ ಯಾವ ಪಕ್ಷಕ್ಕೆ? ಯಾವ ಪಕ್ಷಕ್ಕೆ ಒಂದು ಹಾಕಿದ್ರೆ ಯಾರು ಬಂದರೆ ಏನಣ್ಣ, ಯಾರ ಬಂದರೆ ನಮ್ಗೇನು, ನಾವು ಕೂಲಿ ಮಾಡೋದು ತಪ್ಪಲ್ಲ, ತಿನ್ನೋದು ತಪ್ಪಲ್ಲ. ಯಾರು ಬಂದರೆ ನಮ್ಗೇನು, ಯಾರು ಬೇಕಾಗಿತ್ತು ಇವಾಗ ಅಟ್ಲೀಸ್ಟ್ ಒಳ್ಳೇದಾಗುತ್ತೆ ಒಂದು ಸ್ವಲ್ಪ. ಯಾರು ಬಂದ್ರೂ ಒಳ್ಳೇದಾಗಲ್ಲ. ಅವ್ರವ್ರ ಮನೆಗಳ ಮಟ್ಟಕ್ಕೆ ಅವ್ರವ್ರು ಮಾಡ್ಕೊತಾರೆ ಅಷ್ಟೇ. ಯಾರು ಬಂದ್ರೂ ಒಳ್ಳೇದಾಗಲ್ಲ. ಯಾರಕ್ಕೆ ಏನು ಮಾಡವ್ರೆ ಅವರು? ಯಾರಕ್ಕ ಏನೇನು ಮಾಡಿದ್ರೆ ಹೇಳ್ರಿ, ಹೇಳ್ತಾರೆ ಅಷ್ಟೇ. ಮಾಡ್ತೀರಾ ಅಂತ ಯಾರು ಏನೂ ಮಾಡಿಲ್ಲ. ಬೇಡಿಕೆ ಏನು? ಇವಾಗ ಯಾರಾದ್ರೂ ಸಂಸದರಾದ್ರೆ ಇಲ್ಲಿಂದ ನಿಮ್ಮ ಬೇಡಿಕೆ ಏನಿರುತ್ತೆ ಅವ್ರ ಹತ್ರ? ಯಾವ ಬೇಡಿಕೆನೂ ಏನು ಮಾಡಲ್ಲ ಅವರು. ಏನು ಬೇಡಿಕೆ ಮಾಡಿದ್ರೂ. ದೊಡ್ಡವ್ರಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಯಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು JDS. ಇವಾಗ JDS ಹಾಗೆ BJP ಮೈತ್ರಿ ಆಗಿದೆ. ಹಾಗಿದ್ರೆ ನಿಮ್ಮ ಮತ? JDS. ಓಕೆ, ಇವಾಗ ಏನು, ಯಾರು ಪ್ರಧಾನಮಂತ್ರಿಗಳಾಗಬೇಕು ನಿಮ್ಮ ಪ್ರಕಾರ? ಯಾರಾದ್ರೂ ನಮ್ಗೆ ಏನಾಗಬೇಕಾಗಿದೆ, ಯಾರಾದರೂ ನಮ್ಮ ಬಾಧಿ ನಾವು ಬೀಳಬೇಕಲ್ವಾ? ನಮ್ಮ ಕಷ್ಟ ನಾವು ಪಡಬೇಕು, ನಮ್ಮ ಕಷ್ಟ ಪಡಬೇಕು. ಯಾರಾದರೂ ಅವರು ಚೆನ್ನಾಗಿರ್ತಾರೆ ಏಸಿನಾಗ, ನಾವೇನು ಮಾಡಂಗಿಲ್ಲ. ಇವಾಗ ದೇಶ ರಕ್ಷಣೆಗೋಸ್ಕರ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಯಾರಾದ್ರೆ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ? ಕಾಂಗ್ರೆಸ್ BJPನ? ಕಾಂಗ್ರೆಸ್ ಆಗ್ಬೇಕು. ಯಾಕೆ, ಏನ್ ಕಾರಣ ಇರಬಹುದು? ಕಾರಣ ಏನು? ಅವ್ರು ಹಿಂದಿನಿಂದ 70 ವರ್ಷದಿಂದ ಅವರು ನಡ್ಸ್ಕೊಂಬಂದವ್ರಲ್ಲ, ಅವರು ಏನು ಹಾಳು ಮಾಡಿದ್ರ? ಅವ್ರೇನು ಹಾಳು ಮಾಡಿರಲ್ಲ, ದೇಶನ ಉದ್ಧಾರ ಮಾಡ್ಕೊಂಡು ಬಂದ್ರಲ್ಲ. ನಿಮ್ಮ ಪ್ರಕಾರ ಇವಾಗ ಕಾಂಗ್ರೆಸ್ ಅವರು ಅಲ್ಲಿ ಪ್ರಧಾನಮಂತ್ರಿಗಳಾಗಬೇಕು? ಓಕೆ, ನಮಸ್ಕಾರ ದೊಡ್ಡವ್ರಿಗೆ. ನಮ್ಮದು ಅಷ್ಟೇ ಸ್ವಾಮಿ. ನಿಮ್ಮ ಅನಿಸಿಕೆ ಏನು? ಇವಾಗ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ ಅವ್ರು ಬರಬೇಕು. ನಮಸ್ಕಾರ, ನಿಮ್ಮ ಹೆಸರು? ನಾಗರಾಜು. ಇವಾಗ ಲೋಕಸಭೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಯಾರು ವಿನ್ ಆಗ್ಬೇಕು ನಿಮ್ಮ ಪ್ರಕಾರ? ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ? ನಮ್ದು ರಕ್ಷಾರಾಮಯ್ಯನ್ಗೆ. ಓಕೆ, ಇವಾಗ ರಕ್ಷಾರಾಮಯ್ಯ ಅವ್ರು ವಿನ್ ಆಗ್ಬೇಕು ಅಂತ ಹೇಳ್ತಾ ಇದ್ರ, ಏನ್ ಅಭಿವೃದ್ಧಿ ತರಬಹುದು ರಕ್ಷಾರಾಮಯ್ಯ ಅವ್ರು ವಿನ್ ಆದ್ರೆ? ಹೌದು, ಯಾಕ ಇವಾಗ ಇರೋದಾಗ ಅವ್ರು ಮಾಡಿದ್ರೆ ಯಾರು ಮಾಡ್ಯವ್ರೆ? ಎಷ್ಟು ಕಟ್ಟವ್ರೆ BJP ಅವ್ರು ಬಂದು. ಕನ್ನಂಬಾಡಿ ಕಟ್ಟಾಗಿ ಎಷ್ಟು ಕಟ್ಟವ್ರೆ ದೇಶದಾಗ, ಎಷ್ಟು ವಿಮಾನ ಮಾಡ್ಯವ್ರೆ, ಎಷ್ಟು ಸಾಲ ಮಾಡ್ಯವ್ರೆ. ಇದನ್ನ ಯಾರು ಹೇಳ್ಬೋದಲ್ಲ? ಕೇಳಿ, ಏನು ಅಲ್ಲ, ಯಾರಾದರೂ ಹೇಳ್ಬೋದಲ್ಲ? ನಾವು BJP ಅವರು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಅವರಲ್ಲ. 1.5 ಲಕ್ಷ ಸಾಲ ಇದೆಲ್ಲ, ಇನ್ನು 5 ವರ್ಷ ಕೊಟ್ಟರೆ 5 ಲಕ್ಷ ಸಾಲ. ಮೋದಿ 5 ಲಕ್ಷ ಅಕೌಂಟ್ಗೆ ಹಾಕ್ತಾನಲ್ಲ, 5 ಲಕ್ಷ ಸಾಲನೇ ಆಗ್ತದಲ್ಲ. ಇನ್ನೇನು ಬೇಕು ಇದಕ್ಕಿನ್ನೇನು ಬೇಕಾಗಿಲ್ಲಲ್ಲ. ಈಗ 40 ವರ್ಷನಿಂಕ ಏನು ಮಾಡಿದ್ರು, 70 ವರ್ಷನಿಂಕ ಏನು ಮಾಡಿದ್ರು ಅಂತ ಹೇಳ್ತಾವ್ರಿ. ಯಾರಿದ್ರೂ ಬೆಳೆ ಬಂದಾಗ ಬೆಳೆ ತೆಗೆದು ಮಾಡಿದ ಯಾರು ಬೇಕಾದ್ರೂ ಬಂದು ತಿಂತಾರೆ. ಬೆಳೆ ತೆಗೆದವ್ರು ಯಾರು? ಇಷ್ಟು ವರ್ಷ ಬೆಳೆ ಮಾಡಿರೋನು ಯಾರು? ಅದು ಬೇಕಲ್ಲ. ಹಾಗಿದ್ರೆ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದನ್ನ ಬರ್ಬೋದು. ನಾನು ಹೇಳಿದ್ರು ಆಗಲ್ಲ, ನೀನು ಹೇಳಿದ್ರು ಆಗಲ್ಲ, ನಾವು ಹೇಳಿದ್ರು ಆಗಲ್ಲ, ನೀನು ಹೇಳಿದ್ರು ಆಗಲ್ಲ. ಯಾರು ಬರ್ತಾರೋ ಯಾರು ಓದ್ತಾರೋ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟೇಶಪ್ಪ ಅವರೇ, ಈ ಬಾರಿಯ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಯಾಕಂದ್ರೆ ಸೌಲಭ್ಯ ಮಾಡ್ತಾವ್ರೆ ಕಾಂಗ್ರೆಸ್ನವ್ರು, ಅದಕ್ಕೆ ಅವ್ರಿಗೆ ಹಾಕ್ಬೇಕು. ಏನ್ ಸೌಲಭ್ಯ ಏನ್ ತಂದ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ? ಏನು ತಂದುಕೊಟ್ಟಿಲ್ಲ. ಹೆಂಗಸರಿಗೆ 2,000 ಆಗ್ತಾವ್ರೆ. ಹೆಂಗಸರಿಗೆ ನಾವು ಮನೆಯಲ್ಲಿ ಹೋಗ್ತಿದ್ರು, ಬೇರೆ ಕಡೆ ಎಲ್ಲ ಹೋಗ್ತಾವ್ರೆ. ಏನೋ ಕೋಟ್ಯಾಂತರ ಜನ ಸೌಲಭ್ಯ ಆಗ್ತದೆ, ಎಲ್ರಿಗೂ ಆಗಲಿ. ಈ ಸರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಅನ್ಸುತ್ತೆ? ಏನು ಒಳ್ಳೇದ್ ಮಾಡ್ಬೋದು ಅಂತ ಅನ್ಸುತ್ತೆ? ಒಳ್ಳೇದು ಮಾಡ್ತಾರ ಸರ್ ಅವರು, ಒಳ್ಳೇದು ಮಾಡೇ ಮಾಡ್ತಾರೆ. ರೈತರಿಗೆ ಏನು ಅನುಕೂಲ ಆಗ್ಬೋದು? ರೈತರಿಗೆಲ್ಲ ಅನುಕೂಲ ಮಾಡ್ತಾರೆ ಅವರು. ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಗೆ? ನಮ್ಮ ಕಾಂಗ್ರೆಸ್ನವರೇ ಆಗ್ಬೇಕು. ಕಾಂಗ್ರೆಸ್ ಅವರೇ ಆಗ್ಬೇಕು. ರಾಹುಲ್ ಗಾಂಧಿ ಅವ್ರಾಗ್ಬೇಕಾ, ಖರ್ಗೆ ಅವ್ರಾಗ್ಬೇಕಾ? ರಾಹುಲ್ ಗಾಂಧಿನೇ ಆಗಲಿ. ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ ಅವ್ರಾಗ್ಬೇಕು? ಒಳ್ಳೆ ಜನ ಅವರು, ಬಡವರಿಗೆಲ್ಲಾನು ಸಹಕಾರ ಮಾಡ್ತಾರೆ. ರಮೇಶ್ ಕುಮಾರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ BJP. ಹಾಂ ಸರ್. ಯಾಕೆ BJP ಅಂದರೆ ಎಲ್ಲ ಕೆಲಸಗಳು ಎಲ್ಲ ನೀಟನಾಗಿ ಕ್ಲೀನಾಗಿ ಇರ್ತತೆ. ಎಲ್ಲ ಏನಾದರೂ ಏನೋ ಪ್ರಾಬ್ಲಮ್ ಇರಲ್ಲ, ತೊಂದರೆ ಇರಲ್ಲ, ಏನೋ ಇರೋದಿಲ್ಲ, ಎಲ್ಲ ಕರೆಕ್ಟಾಗಿ ಇರ್ತತೆ ಅಂತ BJP ಬೇಕು. ಯಾರು ಪ್ರಧಾನಮಂತ್ರಿ ಆಗಬೇಕು? ಪ್ರೈಮ್ ಮಿನಿಸ್ಟರ್ ಅಂದರೆ ಮೋದಿನೇ ಇದೆಲ್ಲ, ಮೋದಿನೇ ಆಗಬೇಕು. ಮೋದಿ ಅವರೇ ಆಗಬೇಕು ಅನ್ನೋದು. ಮೋದಿ ಅಂದರೆ ಮೋದಿ ಎಲ್ಲ ಒಳ್ಳೆಯವರೆಲ್ಲ, ನಮ್ಮ ದೇಶದಲ್ಲಿ ಎಲ್ಲ ಒಳ್ಳೆಯವರೇ ಮಾಡೋದು. ಔಟ್ ಆಫ್ ಎಲ್ಲ ಹೋದ್ರೆ ಎಲ್ಲ ಮೋದಿನೇ. ಅವ್ರೇನೋ ಕೆಲಸ ಯಾರು ಮಾಡಿಲ್ಲ, ಎಲ್ಲ ಚೆನ್ನಾಗೇ ಮಾಡೋದು, ಎಲ್ಲ ಮೋದಿನೇ ಬೇಕು. ಯಾಕೆ ಕಾಂಗ್ರೆಸ್ ಯಾಕೆ ಬೇಡ? ಹಾಗಿದ್ರೆ ಕಾಂಗ್ರೆಸ್ ಬೇಡ ಸರ್, ಕಾಂಗ್ರೆಸ್ ಎಲ್ಲ ಸರಿಯಾಗಿ ಅದಕ್ಕೆ ಎಲ್ಲ BJPನೇ ಬೇಕು. ಆಜಾದ್. ಓಕೆ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್ ಯಾಕೆ ಸರ್? ಹೌದು, ಅದೇ ಸರಿ. ಇವಾಗ
ಅದೇ ಸರಿ ಇವಾಗ ಹೌದು. ಯಾವ ರೀತಿಯಾಗಿ ಅಂತ ಕೆಲಸ ಮಾಡಿದ್ರೆ ಒಳ್ಳೇದು, ಕೆಲಸ ಮಾಡಬೇಕಲ್ಲ. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಸರ್ ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು. ಯಾಕೆ ರಾಹುಲ್ ಗಾಂಧಿ ಅವರೇ ಆಗ್ಬೇಕು? ಮೊದಲಿಂದ ಕಾಂಗ್ರೆಸ್ ಚೆನ್ನಾಗಿ ಆಳ್ತಾರೆಲ್ಲ ಮಾಡಿರೋದು. ಅವರ BJP ಬಂದಾಗಿಂದ ಎಲ್ಲ ಅಧ್ವಾನ ಆಗಿರೋದು ಎಲ್ಲಾನು. ಯಾವ ರೀತಿಯಾಗಿ ಅಧ್ವಾನ ಆಗಿದೆ ಅಂತ ಹಾಗೆ ಸರ್, ಎಲ್ಲದಕ್ಕೂ ಟ್ಯಾಕ್ಸು GST ಅದು ಆಳು ಮುಳು ಹಾಕಿ ಇವರು ಜನ ಸರ್ ಏನು ಬಿಸ್ನೆಸ್ ನಡೀತಲ್ಲ. ಏನು ನೀವು ಆಟೋಮೊಬೈಲ್ ಎಲ್ಲ ಸತ್ತೋಯ್ತು ಇವಾಗ. ಸುಮಾರು ಲಕ್ಷಗಳು ಲಾಸ್ ಆಗಿಬಿಡೈತೆ ಈ ಆಟೋಮೊಬೈಲಿಂದ. ತೊಗೊಂಡೋಗೋ ಟ್ಯಾಕ್ಸು GST 1% ಟ್ಯಾಕ್ಸು ಇದೇನು ಸರ್ ಇದು? ಹಿಂಗೆ ಮಾಡಿದ್ರೆ ಹಿಂಗೆ ಜನ ಬದುಕೋದು ಹೆಂಗೆ ಆಗೋದು ಹೆಂಗೆ? ಈ ಥರದಿಂದ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಎಲ್ಲ. ಇವಾಗ ಜನಗಳಿಗೆ ಏನು ಅನುಕೂಲ ಅನ್ನೋದೇ ಇಲ್ಲ, ಬರೇ ಇವರು ಈ ಥರ ಮಾಡ್ತಾಯಿದ್ದಾರೆ ಎಲ್ಲ. ಇವಾಗ ಕಾಂಗ್ರೆಸ್ ಬಂದರೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಜನಗಳಿಗೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇದು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವರು. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣಮ್ಮ. ಈ ಸರಿ ನಿಮ್ಮ ಮತ ಯಾರಿಗೆ, ಯಾವ ಪಕ್ಷಕ್ಕೆ? ನೀವು ಯಾವಾಗ ಹೇಳಿದ್ರೆ ಅವ್ರಿಗೆ ಹಾಕ್ಬಿಡೋದು. ನಿಮ್ಮ ಮತ ನಿಮ್ಮ ಹಕ್ಕು, ಅದಕ್ಕೆ ನೀವು ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಅದನ್ನು ಹೇಳಿ. ಯಾರು ಬರ್ತಾರಂದ್ರೆ ಅಥವಾ BJPಗೆ? BJPಗೆ ಯಾಕೋ ಅಂತ. BJPಗೆ ಯಾಕೆ BJP ಅನ್ಸುತ್ತೆ? ಏನೋ ಅನುಕೂಲ ಮಾಡ್ಕೊಡ್ತಾರ ಅಂತ. ಯಾವ ರೀತಿಯಾಗಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ BJP ಅವರು ಅನ್ಸುತ್ತೆ? ಯಾವ ರೀತಿಯ ಒಂದು ರೀತಿ ಮಾಡಿರ್ತಾರಲ್ಲ ಅದಕ್ಕೆ ಹಾಕವ ಅಂತ. ಇವಾಗ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಮೋದಿನೇ ಆಗಲಿ ಬಿಡು. ಮೋದಿನೇ ಆಗಬೇಕು. ಯಾಕೆ ಮತ್ತೊಮ್ಮೆ ಮೋದಿ ಆಗಬೇಕು ನಿಮ್ಗೆ? ಇರ್ಲಿ ಇನ್ನೂ 2 ದಿವಸ. ಮ್ಯಾಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರಮೀಳಾ ಅಂತ. ಪ್ರಮೀಳಾ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿಯವರಿಗೆ. ಮೋದಿ ಅವರಿಗೆ. ಯಾಕೆ ಮೋದಿ ಅವರಾಗಬೇಕು? ಏನೋ ದೇಶ ಉಳಿಸ್ತಾರೆ ಅಂತ. ಯಾವ ರೀತಿಯಾಗಿ ಇವಾಗ ನೀವು ಹೇಳಿದ್ರಿ ದೇಶ ಉಳಿಸ್ತಾರೆ ಅಂತ, ಇನ್ನೂ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ತಂದುಕೊಡ್ಬೋದು ಮತ್ತೊಮ್ಮೆ ಮೋದಿ ಆದರೆ? ಮತ್ತು ಅದೇ ಇದೆಲ್ಲ ಈಗೆಲ್ಲ ಗೌರ್ಮೆಂಟ್ ಎಲ್ಲ ಸಾಲ ಆಯಿತು ಅಂದರೆ ಬೇರೆಯವ್ರಿಗೆ ಮಾರ್ಕೊಂಡ್ಬಿಡ್ತಾರೆ. ಮತ್ತು ಅದೆಲ್ಲ ಮೋದಿ ಅವೆಲ್ಲ ನಮ್ಮ ದೇಶ ಕಾಪಾಡ್ತಾರೆ ಅಂತ ಹೆಸರು? ಅನುಷಾ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಹೇಳಿ ನಿಮ್ಮ ಅಭಿಪ್ರಾಯ. ತಕ್ಷಣ ಹಿಂಗೆ ಬಂದು ಕೇಳಿದ್ರೆ ನಾನು ಏನು ಹೇಳಿ. ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ? ನಮ್ಮದು BJP. ಯಾಕೆ BJP ಅನ್ಸುತ್ತೆ ಮ್ಯಾಮ್? ದೇಶ ಅಭಿವೃದ್ಧಿಗೆ ಆಗುತ್ತೆ ಅಂತ BJP.